ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಫ್ರೆಂಡ್ಸ್ ಬಟ್ ಮ್ಯಾರಿಡ್ ಅನ್ನೋ ಮೂವಿಯ ಸೆಕೆಂಡ್ ಹಾಫ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ಬೇಕು ಗೊತ್ತಲ್ವಾ? ದಯವಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮೊದಲು ನೀವು ನಮ್ಮ ಮೂವೀಸ್ ನ ನೋಡಬಹುದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ್ ಪಟ್ಟ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ಮ ಹೀರೋ ಹೆಂಗಾದ್ರೂ ಮಾಡಿ ಈ ಸರ್ತಿ ಆದ್ರೂ ಪ್ರಪೋಸ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇಬ್ರು ಈಗ ಪ್ರೊಮೋ ಡೇಟ್ ಗೆ ಅಂತ ಹೊರಗಡೆ ಹೋಗಿರ್ತಾರಲ್ವಾ, ಅಲ್ಲಿ ಪಾರ್ಟಿ ನಡೀತಾರೋ ಜಾಗದಲ್ಲಿ ಹೇಳ್ಬೇಕು ಅಂತ ಟ್ರೈ ಮಾಡ್ತಾನೆ. ಅದು ಅನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅಷ್ಟ್ರಲ್ಲಿ ಅವಳು ನಮ್ ಸಾಂಗ್ ಬಂದ್ಬಿಡ್ತು ಬಾ, ನಾವ್ ಇದಕ್ಕೆ ತಾನೇ ಪರ್ಫಾರ್ಮ್ ಮಾಡ್ಬೇಕಾಗಿರೋದು ಅಂತ ಹೇಳಿ ಅವಳು ಅಲ್ಲಿಂದ ಅವನನ್ನ ಕರ್ಕೊಂಡು ಹೋಗ್ತಾಳೆ. ಈ ಸತಿ ಕೂಡ ಪಾಪ ಅವನಿಗೆ ಮಿಸ್ಸೇ ಆಗೋಯ್ತು. ಈಗ ಹಂಗೋ ಹಿಂಗೋ ಎಕ್ಸಾಮ್ಸ್ ಎಲ್ಲ ಮುಗ್ದು ರಿಸಲ್ಟ್ಸ್ ಕೂಡ ಬಂತು. ಬಟ್ ಇವ್ರಿಗೆ ಪ್ಲೇಸ್ಮೆಂಟ್ಸ್ ಎಲ್ಲ ಬೇರೆ ಬೇರೆ ಕಾಲೇಜ್ ಅಲ್ಲಿ ಸಿಕ್ಕಿರುತ್ತೆ. ಅವ್ನಿಗೆಲ್ಲ ಸ್ವಲ್ಪ ದೂರದಲ್ಲಿ ಸಿಕ್ಕಿರುತ್ತೆ, ಇವಳಿಗೆ ಬೇರೆ ಹತ್ರ ಸಿಕ್ಕಿರುತ್ತೆ. ಅವ್ನ್ ತುಂಬಾ ಬೇಜಾರಾಗಿ ಕೂತಿರ್ಬೇಕಾದ್ರೆ ಇವಳು ಕೇಳ್ತಾಳೆ, ಸರಿ ಬಿಡು ಯಾಕತ್ರ ಬೇಜಾರಾಗಿದ್ಯಾ, ಒಳ್ಳೆ ಕಾಲೇಜ್ ಅಲ್ಲಿ ತಾನೆ ಸೀಟ್ ಸಿಕ್ಕಿದೆ, ಇನ್ಯಾಕತ್ರ ಬೇಜಾರಾಗಿದ್ಯಾ ಅಂದಾಗ ಅವನಂತಾನೆ, ನನ್ನ ಕಾಲೇಜ್ ಬಗ್ಗೆ ಫೀಲ್ ಮಾಡ್ತಾ ಇಲ್ಲ ಕಣೆ, ನಿನ್ ಬಗ್ಗೆನೆ. ನಾನು ಓದೋ ಜಾಗ ಮತ್ತೆ ನೀನ್ ಓದೋ ಜಾಗ ತುಂಬಾ ದೂರ ಇದೆ ಅಲ್ವಾ, ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದೀನಿ ಅಂದಾಗ ಇವಳು ಅಂತಾಳೆ, ಅದಕ್ಕೆ ತಾನೆ ಫೋನ್ ಎಲ್ಲ ಇದೆ, ನಾವ್ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಬಿಡು ಕಣೋ, ಅದ್ರಲ್ಲೂ ಕಾರ್ ಎತ್ಕೊ ಬಂದ್ರೆ ಸ್ವಲ್ಪ ಹೊತ್ತಲ್ಲೇ ನೀನ್ ರೀಚ್ ಆಗ್ಬಿಡ್ತೀಯ, ಹೆಂಗೋ ನಾವ್ ಮೀಟ್ ಮಾಡ್ಕೋಬಹುದು ಅಂದಾಗ ಇವ್ನ್ ಕೇಳ್ತಾನೆ, ನಿನ್ಗೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ವಾ ಈ ತರ ದೂರ ಆಗೋದ್ರಲ್ಲಿ ಅಂದಾಗ ಅವಳದೆಲ್ಲ ಏನಿಲ್ಲ ಕಣೋ, ನೋಡ್ಕೊಳ್ಳೋಣ ಬಿಡು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ರೆಡ್ ಕಲರ್ ಕಾರ್ ಬಂದು ನಿಲ್ಲತ್ತೆ. ಇವ್ನ್ ಕೂಡ ನೋಡಿದವನು ಯಾರಿದಪ್ಪ ಅಂತ ಎದ್ ನಿಂತ್ಕೊಂಡು ನೋಡಿದ್ರೆ ಅದು ಸೀನಿಯರ್. ಇವನೇನಕ್ ಬಂದ ಇಲ್ಲಿ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅದಾ ಪಾಪನಪ್ಪ ಬಂದು ಸಾರಿ ಎಲ್ಲ ಕೇಳ್ದ, ಅದಕ್ಕೋಸ್ಕರನೇ ನಾನು ಮತ್ತೆ ಡೇಟಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ಟೆ, ಅದಕ್ಕಂತ ನೀವು ಕ್ಲಾಸ್ ಎಲ್ಲ ಏನು ಎತ್ಬೇಡ, ಬೈ ನಾನು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದೆಲ್ಲ ನೋಡ್ತಾ ಇದ್ರೆ ಹೀರೋಗೆ ಟೆನ್ಷನ್ ಆಗುತ್ತೆ. ಇದ್ರು ಅವ್ನಿಗೆ ಅನ್ಸ್ತಾ ಇದೆ, ದೇವ್ರ ಹಣೆಯಲ್ಲಿ ಅವಳ ಹೆಸರನ್ನ ಬರ್ದಿಲ್ವೇನೋ, ನಡಿಯೋದ್ ನಡಿಲಿ, ಇದೇ ಒಂದು ರೀಸನ್ ಆಗಿ ಇಟ್ಕೊಂಡು ನನ್ ಬದುಕ್ನ ನಾನು ನೋಡ್ಬೇಕಾಗಿರೋದೆ, ನನ್ ಕರಿಯರ್ ಬಗ್ಗೆ ಫೋಕಸ್ ಮಾಡೋಣ ಅಂತ ಹೇಳಿ ಅವನ ಕಾಲೇಜ್ಗೆ ಹೋಗಕ್ಕೆ ಡಿಸೈಡ್ ಆಗ್ಬಿಟ್ಟ. ನೆಕ್ಸ್ಟ್ ಡೇ ಅವನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆ ಊರ್ ಬಿಟ್ಟು ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಅವಳಿಗೆ ಟಾಟಾ ಬೈ ಬೈ ಎಲ್ಲ ಹೇಳ್ಬೇಕಾದ್ರೆ ಹುಷಾರಾಗಿರು, ನಿನ್ ಮೈನ ನೀನ್ ನೋಡ್ಕೋ, ಏನೇ ಅರ್ಜೆಂಟ್ ಇದ್ರು ನನ್ ಕಾಲ್ ಮಾಡು, ಹಿಂದೇಟ್ ಹಾಕ್ಬೇಡ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅವಳಂತಾಳೆ, ನನಗೇಂತಿರೋ ಒಂದೇ ಫ್ರೆಂಡ್ ನೀನೇ ಕಣೋ, ಇವಾಗ ನೀನು ಹೋಗ್ತಾ ಇದೀಯಾ, ಇನ್ಮೇಲೆ ನಾನು ಒಬ್ಳೆ ಊರೆಲ್ಲ ಸುತ್ತಬೇಕು, ಏನಪ್ಪಾ ಮಾಡೋದು ಅಂತ ಇಬ್ರು ಮಾತಾಡ್ಕೊಂಡು ಇನ್ನೇನ್ ಹೀರೋ ಅಲ್ಲಿಂದ ಹೊರಡ್ಬೇಕಾದ್ರೆ ಇಬ್ಬರಿಗೂ ಕಣ್ಣಲ್ಲಿ ನೀರು ತುದಿಗ್ ಬಂದ್ ನಿಂತಿರುತ್ತೆ. ಟಕ್ಕಂತ ಹೀರೋ ತಿರುಗ್ಬಿಟ್ಟು ಹೇಳ್ತಾನೆ, ಸರಿ ಸರಿ ಅಳ್ಬೇಡ ಬಿಡು ಅಂದಾಗ ಅವಳಂತಾಳೆ, ಯಾರು ಅಳ್ತಾ ಇರೋದು ಅಂದಾಗ ಇವನಂತಾನೆ, ಯಾರ್ ಫಸ್ಟ್ ಹತ್ರ ಅವ್ರು ಟ್ರೀಟ್ ಕೊಡ್ಬೇಕು ಜ್ಞಾಪಕ ಇದೆ ತಾನೆ, ನೀನೇ ಟ್ರೀಟ್ ಕೊಡ್ಬೇಕಂದಾಗ ಅವಳು ಇಲ್ಲಪ್ಪ ನಾನ್ ಅಳ್ತಾ ಇಲ್ಲ ಅಂದಾಗ ಇವನಂತಾರೆ, ಇನ್ನೇನು ಆಲ್ಮೋಸ್ಟ್ ಬರೋ ಸ್ಟೇಜ್ ಅಲ್ಲಿ ಇದೆ, ಇನ್ ನಾನು ಇಲ್ಲಿಂದ ಹೋದ್ಮೇಲೆ ಹೆಂಗಿದ್ರು ನೀನ್ ರೂಮ್ ಸೇರಿ ಅಳ್ತಾನೆ ಇರ್ತೀಯಾ, ಅದಕ್ಕೆಲ್ಲ ಫೀಲ್ ಮಾಡ್ಕೋಬೇಡ, ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟರಲ್ಲಿ ಇವಳು ಮತ್ತೆ ಅವ್ನ ಕೈನ ಹಿಡ್ಕೊಂಡು ಹೇಳ್ದು ಹಂಗೆ ಅವ್ನ ಹಗ್ ಮಾಡ್ಕೊಂತಾಳೆ. ಅವಾಗ ಕಾಲ್ ಮಾಡೋ, ನೀನ ತುಂಬಾ ಮಿಸ್ ಮಾಡ್ಕೊಂತೀನಿ ನಾನು ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡುವಾಗ ಅವನಂತಾನೆ, ಸರಿ ಸರಿ ಬಿಡು, ತುಂಬಾ ಸೆಂಟಿಮೆಂಟ್ ಆಗಲ್ಲ ಮಾತಾಡಿ, ಸುಮ್ನೆ ನನ್ಗೂ ಫೀಲ್ ಮಾಡಿಸ್ಬೇಡ ಅಂತ ಇವನು ಸ್ವಲ್ಪ ಫೀಲ್ ಮಾಡಿ ಮಾತಾಡ್ಬಿಟ್ಟು ಅವಳನ್ನ ಹಗ್ಗಲ್ಲ ಮಾಡ್ಕೊಂಡು ಲಾಸ್ಟ್ ಆಗಿ ಟಾಟಾ ಬಾಬಾ ಎಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೊರಡುತ್ತಾನೆ. ಅವನ ಹತ್ರ ಕಾರ್ ಹತ್ತೋದಕ್ಕೂ ಮುಂಚೆ ಮನ್ಸಲ್ಲೇ ಅನ್ಕೊಂತಾನೆ, ಇದೇ ನಮ್ ಫ್ರೆಂಡ್ಶಿಪ್ ನ ಕಾಪಾಡ್ಕೊಳಕ್ಕೆ ಕರೆಕ್ಟ್ ಆದ ದಾರಿ ಅಂತ ನನ್ಗೆ ಅನಿಸ್ತಾ ಇದೆ, ನನ್ ಫೀಲಿಂಗ್ಸ್ ಇಂದ ನಾನು ತಪ್ಪಿಸ್ಕೊಂಡೇ ಹೋಗ್ತಾ ಇರೋದು, ಇದು ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅನ್ಕೊಂಡು ಅವನು ಕಾರ್ ಹತ್ ಬಿಡ್ತಾನೆ. ಇಷ್ಟೊತ್ತು ಮನ್ಸಲ್ಲೇ ಇಟ್ಕೊಂಡಿರೋ ಗಂಗಾದೇವಿ ಎಲ್ಲ ಈಗ ಕಣ್ಮುಖಾಂತರ ಹೊರಗಡೆ ಬರ್ತಾ ಇರ್ತಾಳೆ. ಪಾಪ ಅವ್ನಿಗೆ ಇವಾಗ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಕಾರಲ್ಲಿಂದ ಮೂವ್ ಆದ್ಮೇಲೆ ನನ್ನ ಫೀಲಿಂಗ್ಸ್ ಎಲ್ಲ ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಗಿರೋದು. ಅದಾದ್ಮೇಲೆ ಹಂಗೆ ಒಂದು ಕಾಲೇಜ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ, ಅವಳು ಇನ್ನೋ ಸೀನಿಯರ್ ನನ್ನೇ ಡೇಟ್ ಮಾಡ್ತಾ ಇರೋದು, ಅವಳೆ ಫೋನ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ. ಈ ಕಡೆ ಹೀರೋ ನೋಡಿದ್ರೆ ಯಾವ್ದೇ ಒಂದು ಹುಡುಗಿನ ಕೂಡ ಮಾತಾಡ್ಸಿರೋದಿಲ್ಲ. ಆದ್ರೆ ಅವತ್ತೊಂದ್ ದಿನ ಕಾಲೇಜ್ ಅಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಅವಳನ್ನ ನೋಡಿದ ತಕ್ಷಣ ಕ್ರಶ್ ಆಯ್ತಾ ಏನು ಅಂತ ಗೊತ್ತಿಲ್ಲ, ಯಾವತ್ತು ಯಾವ ಹುಡುಗಿನ ಮಾತಾಡಿಸ್ತಿರೋನು ಈ ಹುಡುಗಿನ ನೋಡಿ ಮಾತಾಡಿಸ್ತಾನೆ. ಎಕ್ಸ್ಕ್ಯೂಸ್ ಮೀ, ನೀವು ಸೈಕಾಲಜಿ ಡಿಪಾರ್ಟ್ಮೆಂಟ್ ಅಂದಾಗ ಅವಳಿಲ್ಲ ಯಾವ್ದೋ ಒಂದು ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಮತ್ತಿನೇನಕ್ಕೆ ಸೈಕಾಲಜಿ ಬುಕ್ ನ ತಗೊಂಡಿದ್ದೀರಾ ಅಂದಾಗ ಅವಳಂತಾಳೆ, ಏನಿಲ್ಲ ಇದನ್ನ ಓದಿದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗತ್ತಲ್ವಾ, ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದೀನಿ ಅಂದ ತಕ್ಷಣ ಹೀರೋಗೆ ನಗು ಬಂದ್ಬಿಡತ್ತೆ, ನಗದ್ ಬಿಡ್ತಾನೆ. ಇವಳು ಕೇಳ್ತಾಳೆ, ಏನು ಯಾಕಂಗ್ ನಗ್ತಾ ಇದ್ದೀರಾ ಅಂದಾಗ ಅವನಿಲ್ಲ ಏನಿಲ್ಲ ಅಂತಾನೆ. ಈ ತರ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿನೇ ಆಲ್ಮೋಸ್ಟ್ ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಕ್ಲೋಸ್ ಆಗೋದು ಅಲ್ಲದೆ ಡೇಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅವಳಂತೂ ನಮ್ ಹೀರೋ ವಿಷಯದಲ್ಲಿ ತುಂಬಾನೇ ಕೇರಿಂಗ್ ಆಗಿರ್ತಾಳೆ. ಇವಳ ಹೆಸರು ನೀಲಾ ಅಂತ. ಹೀರೋ ಗೇಮ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೂ ಅಷ್ಟೇ ಅವನಿಗೋಸ್ಕರ ಜ್ಯೂಸ್ ತಗೊಂಡೋಗ್ ಕೊಡೋದು, ಸ್ನಾಕ್ಸ್ ತಗೊಂಡೋಗ್ ಕೊಡೋದು, ಅದ್ರ ತುಂಬಾನೇ ಕೇರಿಂಗ್ ಆಗಿ ನೋಡ್ಕೊಂತಾಳೆ. ಹೇಳ್ಬೇಕಂದ್ರೆ ಹೀರೋ ಕೂಡ ಅವಳಂದ್ರೆ ತುಂಬಾ ಇಷ್ಟ ಅಂತಾನೆ ಕಾಣಿಸುತ್ತೆ. ಅವಳು ಕೇಳ್ತಾಳೆ, ವ್ಯಾಲೆಂಟೈನ್ಸ್ ಡೇ ಬರ್ತಿದೆ, ಏನಾದ್ರು ಪ್ಲಾನ್ ಮಾಡಿದ್ಯಾ, ಸರ್ಪ್ರೈಸ್ ಏನಾದ್ರು ಪ್ಲಾನ್ ಮಾಡಿದ್ಯಾ ಅಂತ ಅವಳು ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಕೇಳಿದ್ರೆ ಇವ್ನ್ ಮುಗ್ದಲ್ಲದಿಲ್ಲ ಅಂತ ಕಾಣಿಸುತ್ತೆ. ವ್ಯಾಲೆಂಟೈನ್ಸ್ ಡೇ ಅದೇವಾಗ ಬರುತ್ತೆ ಅನ್ನೋ ತರನೇ ಕೊಡ್ತಾ ಇರ್ತಾನೆ ರಿಯಾಕ್ಷನ್. ಈ ಕಡೆ ಹೀರೋಯಿನ್ ನೋಡಿದ್ರೆ ಅವ್ಳು ತುಂಬಾನೇ ಡೀಪ್ ಆಗಿ ಹೋಗ್ತಾ ಇರೋ ತರನೇ ಇದೆ. ಆ ಸೀನಿಯರ್ ನೋಡಿದ್ರೆ ಅವಳನ್ನ ಮನೆಗೆ ಕರ್ಕೊಂಡ್ ಬಂದು ವ್ಯಾಲೆಂಟೈನ್ಸ್ ಡೇ ಡೇಟ್ ಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಹೀರೋನ ನೋಡಿದ್ರೆ ವ್ಯಾಲೆಂಟೈನ್ಸ್ ಡೇ ದಿನನೇ ಅವ್ನಿಗೊಂದು ಕಾನ್ಸರ್ಟ್ ಇರುತ್ತೆ. ನೀಲಾ ಕೂಡ ಅಲ್ಲೇ ಕೂತಿರ್ತಾಳೆ. ಬಟ್ ಅವಳಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸುತ್ತೆ. ಹಂಗೆ ಸೈಲೆಂಟ್ ಆಗಿ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾಳೆ. ಕಾನ್ಸರ್ಟ್ ಎಲ್ಲ ಮುಗಿದ್ಮೇಲೆ ಇಬ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ನೀನ್ ನನಗೋಸ್ಕರ ಏನತ್ರ ವೇಟ್ ಮಾಡ್ಬೇಕಾಗಿಲ್ಲ, ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವಾಗೆ ಹೋಗಿರ್ಬೋದಲ್ವಾ, ಏನಕ್ಕತ್ರ ಕೂತಿದ್ದೆ ಅಂದಾಗ ಇವಳಂತಾಳೆ, ಆತರ ಎಲ್ಲ ಏನಿಲ್ಲ, ಏನಕ್ಕತ್ರ ಕೇಳ್ತಾ ಇದೀಯ ಅಂದಾಗ ಇವನಂತಾನೆ, ಇಲ್ಲ ನಾನು ಅಲ್ಲಿ ನೋಡ್ತಾನೆ ಇದ್ದೆ, ನೀನ್ ಫೋನ್ ನೋಡ್ಕೊಂಡ್ ಕೂತಿದ್ದೆ ಅಲ್ವಾ ಅದಕ್ಕೆ ಅಂದಾಗ ಇವಳಂತಾಳೆ, ಆತರ ಎಲ್ಲ ಏನಿಲ್ಲ, ಏನೋ ಜೆಲಸ್ ಆಗಿ ಫೀಲ್ ಆಗ್ತಾ ಇದೆಯಾ ಹೆಂಗೆ ಅಂತ ಕೇಳ್ತಾಳೆ. ಅದಾದ್ಮೇಲೆ ಅವಳಂತಾಳೆ, ಸರಿ ಸರ್ಪ್ರೈಸ್ ಆಗಿ ಡೇಟ್ ಏನಾದ್ರು ಪ್ಲಾನ್ ಮಾಡಿದ್ಯಾ, ಇಲ್ಲಾಂದ್ರೆ
ಹತ್ರ ಕರ್ಕೊಂಡು ಹೋಗ್ತಾ ಇದೀಯ ಅಂತ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿ ಕೇಳ್ತಾಳೆ. ಆದ್ರೆ ಅವ್ನು ಏನು ಪ್ಲಾನ್ ಮಾಡಿಲ್ಲ ಅಂತ ಕಾಣುತ್ತೆ. ಈ ಕಡೆ ನೋಡಿದ್ರೆ ಹೀರೋಯಿನ್ ಅವನು ಸಖತ್ ಸರ್ಪ್ರೈಸ್ ಎಲ್ಲ ಪ್ಲಾನ್ ಮಾಡಿರ್ತಾನೆ. ಸೀನಿಯರ್ ಅವಳನ್ನ ಕರ್ಕೊಂಡೋಗಿ ಸರ್ಪ್ರೈಸ್ ಡೇಟ್ ಎಲ್ಲ ಕೊಡಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಹೀರೋಯಿನ್ ಬೇರೆ ಸಖತ್ ಖುಷಿ ಆಗ್ಬಿಟ್ಟಿರ್ತಾಳೆ. ಹೀರೋಯಿನ್ ಅಂತಾಳೆ, ನನ್ ಲೈಫ್ ಅಲ್ಲಿ ಇದ್ರೆ ನಾನು ಮರೆಯೋದೇ ಇಲ್ಲ ಗೊತ್ತಾ, ಇವತ್ತು ನನ್ಗೆ ತುಂಬಾನೇ ಸ್ಪೆಷಲ್ ಡೇ ಅಂತ. ಈ ಕಡೆ ನೋಡಿದ್ರೆ ನಮ್ ಹೀರೋ ಅವಳನ್ನ ಯಾವ್ದೋ ಒಂದು ರೋಡ್ ಸೈಡ್ ಇರೋ ಒಂದು ಶಾಪ್ ಗೆ ಕರ್ಕೊಂಡು ಹೋಗಿರ್ತಾನೆ. ಅವಳ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಅವಳಿಗೆ ಇದು ಇಷ್ಟ ಆಗಿಲ್ಲ ಅಂತ. ಇವ್ನ್ ಅಂತಾನೆ, ಏ ತಗೋ ತಿನ್ನು, ಯಾಕ ಹತ್ರ ಕುತ್ಕೊಂಡಿದ್ಯಾ ಅಂತ. ತಿನ್ಸಕ್ ಬೇರೆ ಹೋಗ್ತಾನೆ. ಅವಳ ಮುಖನೇ ಒಂಥರ ಚೇಂಜ್ ಆಗ್ಬಿಟ್ಟಿರುತ್ತೆ. ಇಲ್ಲ ನನಗ್ ಬೇಡ ಅಂದಾಗ ಇವ್ನ್ ಅಂತಾನೆ, ಏಯ್ ಇದಕ್ಕಿಂತ ರೊಮ್ಯಾಂಟಿಕ್ ಬೇಕಾ ನಿನ್ಗೆ? ರೋಡ್ ಸೈಡ್ ಇರೋ ಅಂಗಡಿ, ಮಳೆ ಬೇರೆ ಬರ್ತಾ ಇದೆ, ನಾನ್ ಬೇರೆ ಪಕ್ಕದಲ್ಲಿ ಇದೀನಿ, ಅದ್ರಲ್ಲಿ ತಿನ್ಸ್ತಾ ಇದೀನಿ, ಇದಕ್ಕಿಂತ ಬೇಕಾ ನಿನ್ಗೆ ಅಂದಾಗ ಅವಳಂಗೆ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಈ ತರ ಹಂಗೆ ಇವ್ರ ಜರ್ನಿ ಹೋಗ್ತಾ ಇದ್ರೆ ಆ ಕಡೆ ಹೀರೋಯಿನ್ ಅವ್ರ ಜರ್ನಿ ಕೂಡ ಚೆನ್ನಾಗಿ ಹೋಗ್ತಾ ಇರುತ್ತೆ. ಅದ್ರಲ್ಲೂ ಹೀರೋ ಈಗ ಚೆನ್ನಾಗಿ ಸಂಪಾದನೆ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾನಲ್ಲ, ಅವ್ನ್ ಸ್ವಂತ ದುಡ್ಡಲ್ಲೇ ಕಾರ್ ಬೇರೆ ತಗೊಂಡಿರ್ತಾನೆ. ಫುಲ್ ಖುಷಿಯಾಗಿ ಕಾರ್ನ ತಗೊಂಡು ಸ್ಟ್ರೀಟ್ ಆಗಿ ಹೀರೋಯಿನ್ ನೋಡಕ್ಕೆ ಹೋಗೋದು. ಅವಳು ಕೂಡ ಹೊರಗಡೆ ಬಂದವಳು ನೋಡಿ ತುಂಬಾ ಖುಷಿ ಆಗ್ಬಿಡ್ತಾಳೆ. ಏನೋ ನಿನ್ ಸ್ವಂತ ದುಡ್ಡಲ್ಲಿ ತಗೊಂಡ, ನಾನ್ ಸ್ವಲ್ಪನೂ ಇಮ್ಯಾಜಿನ್ ಮಾಡಿಲ್ಲ, ಪರವಾಗಿಲ್ವೇ, ನಾನ್ ಹೇಳಿತರನೇ ಮಾಡ್ಬಿಟ್ಟೆ ಅಂತ ತುಂಬಾ ಖುಷಿ ಪಡ್ತಾಳೆ. ಇವನು ಅಂತಾನೆ, ನೀನ್ ಹೇಳ್ದೆ ನಾನ್ ತಗೊಂಡ್ಬಿಟ್ಟೆ, ಸರಿ ಸರಿ ಬಾ ಕಾರತ್ ಬಾ ಒಂದ್ ರೌಂಡ್ ಹೋಗೋಣ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವಳನ್ನು ಕಾರಲ್ಲಿ ಕೂರ್ಸ್ಕೊಂಡು ಅಲ್ಲಿಂದ ಒಂದ್ ರೌಂಡ್ ಹೋಗ್ತಾರೆ. ಹಂಗೆ ಚಿಕ್ಕ ವಯಸ್ಸಿಂದ ನಡೆದಿರೋ ಪ್ರತಿಯೊಂದು ವಿಷಯನ ಕೂಡ ಹೇಳ್ಕೊಂಡು ಹಂಗೆ ನಕ್ಕೊಂಡು ಒಂದ್ ವೈಬ್ ಅಲ್ಲಿ ಹಂಗೆ ಕಾರಲ್ಲಿ ಹೋಗ್ತಾ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋಯಿನ್ ಯಾವಾಗ ಒಂದ್ ರೆಸ್ಟೋರೆಂಟ್ ಹತ್ರ ಹೋಗ್ತಾರೆ. ಇವಾಗ ಕೂಡ ಅಲ್ಲೋಗಿ ನಿಂತ್ಕೊಂಡು ತಿಂತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ನಿನ್ ಗರ್ಲ್ ಫ್ರೆಂಡ್ ಆಗಿದ್ರೆ ಕೂಡ ನನ್ನ ಇಷ್ಟು ಐಫಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ಕಣೋ, ನಿನ್ ಫ್ರೆಂಡ್ ಆಗಿರೋದಕ್ಕೆ ನಾನ್ ತುಂಬಾನೇ ಕೊಟ್ಟಿಟ್ಟಿರ್ಬೇಕು ಅಂತ ಹೊಗಳ್ತಾ ಇರ್ತಾಳೆ. ಇವ್ನ್ ಕೇಳ್ತಾನೆ, ನನ್ಗೆ ಗರ್ಲ್ ಫ್ರೆಂಡ್ ಅನ್ನೋದೆಲ್ಲ ಸೆಕೆಂಡರಿ ಕಣೆ, ನಾನ್ ಯಾವಾಗೂ ಫಸ್ಟ್ ಪ್ರಿಫರೆನ್ಸ್ ಫ್ರೆಂಡ್ಸ್ ಗೆ ಕೊಡೋದು ಅಂತ ಹೇಳ್ತಾನೆ. ಹಿಂಗೆ ಜಾಲಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಅವಳು ಕೇಳ್ತಾಳೆ, ಸರಿ ಆಯ್ತು, ನಾಳೆ ಫ್ರೀ ಇದೆಯಾ, ಡಬಲ್ ಡೇಟ್ ಬೇಕಾದ್ರೆ ಅರೇಂಜ್ ಮಾಡೋಣವಾ, ಹೋಗೋಣ ಅಂದಿದ ತಕ್ಷಣ ಹೀರೋ ಕೂಡ ಸ್ವಲ್ಪ ಯೋಚನೆ ಮಾಡಲ್ಲ, ಆ ಸರಿ ಆಯ್ತು ಅಂತ ಹೇಳ್ಬಿಡ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಡಬಲ್ ಡೇಟ್ ಗೆ ಬಂದಿರೋದು ಆಸ್ ಯೂಶುವಲ್ ಹೀರೋಯಿನ್ ಯಾರ ಪಕ್ಕದಲ್ಲಿ ಇದಾರೆ ಅಂತ ಅನ್ನೋದು ಕೂಡ ಮರ್ತೋಗ್ಬಿಟ್ಟು ಅವ್ರ ಕತೆಗಳನ್ನ ಮಾತಾಡ್ಕೊಂಡು ಅವ್ರಿಗೋರೆ ನಕ್ಕೊಳ್ತಾ ಇರ್ತಾರೆ. ಇದೆಲ್ಲ ಸೀನಿಯರ್ ಬಂದು ಕ್ಯಾಶುವಲ್ ಆಗ್ಬಿಟ್ಟಿದೆ, ಅವ್ನ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಆದ್ರೆ ನೀಲಾಗ್ ಮಾತ್ರ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ, ಇವ್ರೇನ್ ಈ ತರ ನಗ್ತಾ ಇದಾರೆ ಅಂತ. ಅವ್ರಿಬ್ರಂತೂ ಅವ್ರ ಪ್ರಪಂಚದಲ್ಲಿ ಮುಳುಗೆ ಹೋಗಿರ್ತಾರೆ. ಅವ್ರ ಪಾಡಗ್ ಅವ್ರು ಹೇಳ್ಕೊಂಡು ಅವ್ರಿಗವ್ರೆ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ. ಆಗ ಸೀನಿಯರ್ ಹೇಳ್ತಾನೆ, ನೀವಿಬ್ರು ಇತ್ರ ಕ್ಲೋಸ್ ಆಗಿ ಮಾತಾಡ್ಕೊಂಡಿರೋದ್ ನೋಡಿದ್ರೆ ನೀವೆಲ್ಲೋ ಓದ್ ಜನ್ಮದಲ್ಲಿ ಬ್ರದರ್ ಅಂಡ್ ಸಿಸ್ಟರ್ ಆಗಿದ್ರಿ ಅಂತ ಕಾಣಿಸುತ್ತೆ. ನಿಮ್ನ ನೋಡಿದ್ರೆ ನನ್ಗೆ ಅದೇ ನೆಪಕ ಬರುತ್ತೆ. ಅಷ್ಟೇ ಅಲ್ಲ, ನನಗಂತೂ ಖಂಡಿತ ಗೊತ್ತಾಗುತ್ತೆ ಇವಳಂತೂ ನಿನ್ನ ಸೋಲ್ ಸಿಸ್ಟರೇ ಆಗಿರ್ತಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಳ್ಳೋ ಹೀರೋಗಂತೂ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ ಒಳಗಡೆ. ಇದ್ರು ಪರವಾಗಿಲ್ಲ ಮಗನೇ, ನಿನ್ನ ನೋಡ್ಕೊಂತೀನಿ ಇರೋ ಅಂತ ಮೈಂಡ್ ವೈಸ್ ಕೊಟ್ಕೊಂಡು ಹಂಗೆ ಸುಮ್ನೆ ಮೇಲಕ್ಕೆ ನಗ್ತಾ ಇರ್ತಾನೆ. ಅದಾದ್ಮೇಲೆ ಮತ್ತೆ ಸೀನಿಯರ್ ಕೇಳ್ತಾನೆ, ಸರಿ ಹೀರೋಯಿನ್ ಏನೋ ನಿನ್ಗೆ ಸೋಲ್ ಸಿಸ್ಟರ್, ಹಂಗಾರೆ ನಿನ್ ಪಕ್ಕದಲ್ಲಿ ಕುತ್ಕೊಂಡಿರೋ ನಿಲ ಏನಾಗ್ಬೇಕು ಅಂತ ಕೇಳಿದ ತಕ್ಷಣ ಅವ್ನ ಹಂಗೆ ಅವಳ ಕೆನ್ನೆಗೆ ಮುತ್ಕೊಟ್ಬಿಟ್ಟು ಇವಳು ನನ್ ಸೋಲ್ ಮೇಟು ಅಂತ ಹೇಳ್ತಾಳೆ. ಇವಾಗ್ಲೂ ಅವಳ ಮುಖದಲ್ಲಿ ಸ್ವಲ್ಪ ನಗು ಕಾಣಿಸ್ತಾ ಇರೋದು. ಇವಳು ಅಂತಾಳೆ, ನಮ್ ಬಗ್ಗೆ ಬಿಡಿ, ನಿಮ್ ಬಗ್ಗೆ ನೀವ್ ಹೇಳಿ ಅಂದಿದ ತಕ್ಷಣ ಹೀರೋಯಿನ್ ಅಂತೂ ಅವ್ರ ಲವ್ ಸ್ಟೋರಿನ ಎತ್ತಿಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಸೀನಿಯರ್ ನ ಹೆಂಗ್ ಮೀಟ್ ಮಾಡಿದ್ಲು, ಅವರೆಲ್ಲ ಯಾವ ತರ ಡೇಟ್ ಹೋಗ್ತಾ ಇದ್ರು ಅಂತ ಪ್ರತಿಯೊಂದನ್ನು ಕತೆಯಾಗಿ ಹೇಳ್ತಾ ಇದ್ರೆ ಹೀರೋಗಿಲಿ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ. ಅವ್ನ ಮುಖ ರಿಯಾಕ್ಷನ್ ಎಲ್ಲ ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೀಲಾ ತುಂಬಾನೇ ಡೀಪ್ ಆಗಿ ಗಮನಿಸ್ತಾ ಇರ್ತಾಳೆ. ಅದಕ್ಕೋಸ್ಕರ ಸೈಕಾಲಜಿ ಬುಕ್ ಎಲ್ಲ ಓದಿದ್ಲಾ ಏನು ಅಂತ ಗೊತ್ತಿಲ್ಲ. ಈಗ ಡೇಟ್ ಎಲ್ಲ ಮುಗಿದ್ಮೇಲೆ ಹೀರೋ ಮತ್ತೆ ನೀಲಾ ಇಬ್ರು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀಲಾ ಕೇಳ್ತಾಳೆ, ನೀನು ಮತ್ತೆ ಹೀರೋಯಿನ್ ಇಬ್ರು 9 ವರ್ಷದಿಂದ ಫ್ರೆಂಡ್ಸ್ ಅಂತ ಹೇಳ್ತೀರಾ, ನೀವ್ ಇವಾಗವರೆಗೂ ಡೇಟ್ ಮಾಡಿಲ್ವಾ ಅಂತ ಕೇಳಿದಾಗ ಅವ್ನ್ ಇಲ್ಲೋಲ್ಲ, ಹತ್ರ ಏನು ಮಾಡಿಲ್ವಲ್ಲ ಅಂದಾಗ ಇವಳು ಕೇಳ್ತಾಳೆ, ಇಲ್ಲ ಇಷ್ಟು ದಿನ ಒಟ್ಟಿಗಿದ್ದೀರಾ ಅಂತಂದ್ರೆ ನಿಮ್ಗೆ ಹೆಂಗ್ ಹತ್ರ ಫೀಲ್ ಆಗದೆ ಇರುತ್ತೆ ಅಂದಾಗ ಇವ್ನ್ ಟಕ್ ಅಂತ ಯಾರು ಹೇಳಿದ್ದು ಫೀಲಿಂಗ್ ಇಲ್ಲ ಅಂತ ನನಗೆ ಅವಳ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳ್ಬಿಡ್ತಾನೆ. ಇವಳಿಗೆ ಶಾಕ್ ಆಗುತ್ತೆ, ಇದೇನಪ್ಪ ಇದು ಟಕ್ ಅಂತ ಒಪ್ಕೊಂಡ್ಬಿಟ್ಟ ಅಂತ. ಇವನ್ ಅಂತಾನೆ, ಬೆಸ್ಟ್ ಫ್ರೆಂಡ್ಸ್ ಗಾಗಿರೋ ಫೀಲಿಂಗ್ ಏನಿರುತ್ತೋ ಅದೇ ತರ ಫೀಲಿಂಗ್ ನನ್ಗಿದೆ ಅಂತ ಈಗ್ಲೂ ಸುಳ್ಳು ಹೇಳ್ತಿದ್ದಾನೆ ಹೊರತು ನಿಜನ ಒಪ್ಕೊಂತ ಇಲ್ಲ. ಇವಳು ಕೇಳ್ತಾಳೆ, ಏಯ್ ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದೀನಿ ಕಣೋ ಅಂದಾಗ ಇವನ್ ಅಂತಾನೆ, ಏಯ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಅಂತ. ಆದ್ರೂ ಇವಳಿಗೆ ಅವ್ನ ಮೇಲೆ ಡೌಟ್ ಇದ್ದೇ ಇರುತ್ತಲ್ವಾ. ಆಮೇಲೆ ಇವಳೆ ಅಂತಾಳೆ, ಸರಿ ನಾನ್ ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ, ನೀನ್ ಅವಳನ್ನ ಲವ್ ಮಾಡ್ತಾ ಇದೀಯ ಏನು ಅಂತ ಕೇಳಿದ ತಕ್ಷಣ ಇವಾಗ ಒಂದ್ ಸ್ವಲ್ಪ ತಿಕ್ಕಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ವಲ್ಲ, ಹತ್ರೇನು ಇಲ್ವಲ್ಲ ಅಂದಾಗ ಇವಳು ಅಂತಾಳೆ, ಸರಿ ಬಿಡು, ನೀವ್ ಅವಾಗವಾಗ ಮಾತಾಡ್ಕೊಳ್ತೀರಾ ಅಂದಾಗ ಇವನಂತಾನೆ, ಅವಾಗವಾಗ ಹೆಂಗ್ ಮಾತಾಡ್ಕೊಳಕ್ ಆಗುತ್ತೆ, ನಾನು ಬಿಸಿ ಆಗಿರ್ತೀನಿ, ಅವಳು ಬಿಸಿ ಆಗಿರ್ತಾಳೆ, ಯಾವಾಗಾದ್ರೂ ಒಂದ್ಸತಿ ಮಾತಾಡ್ಕೊಳ್ತೀವಿ ಅಂತ ಹೇಳ್ತಾನೆ. ಅವಳು ಕೂಡ ಸರಿ ಆಯ್ತು ಬಿಡು ಅಂತ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳಲ್ಲ, ಬಿಟ್ಬಿಡ್ತಾಳೆ. ಈಗ ಹಂಗೆ ಲವ್ ಕಂಟಿನ್ಯೂ ಆಗಿರುತ್ತೆ. ಆಲ್ಮೋಸ್ಟ್ ಈಗ ಫೈನಲ್ ಇಯರ್ ಗೆ ಬಂದ್ಬಿಟ್ಟಿರ್ತಾರೆ. ಈಗ ಅವಳು ಕೇಳ್ತಾಳೆ, ಸರಿ ನೀನ್ ಫ್ಯೂಚರ್ ಪ್ಲಾನ್ಸ್ ಏನು, ಏನಾದ್ರೂ ಗೋಲ್ ಏನಾದ್ರು ಇದೆಯಾ ಅಂತ ಕೇಳಿದಾಗ ಇವನಂತಾನೆ, ನನ್ಗೆ ಅಂತ ಗೋಲ್ ಇದೆ, ಈಗ ಹೆಂಗೋ ಸ್ಟಡೀಸ್ ಕಂಪ್ಲೀಟ್ ಆಗ್ತಿದೆ, ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗ್ಬೇಕು, ಒಳ್ಳೆ ಕಾನ್ಸೆಪ್ಟ್ ಎಲ್ಲ ಮಾಡ್ಬೇಕು ಅಂತ ಇದ್ದಾಗ ಇವಳಂತಾಳೆ, ಅದೇನ್ ಆತರ ಹೇಳ್ತಾ ಇದ್ಯಾ, ನಿನ್ಗೆ ಮದ್ವೆ ಮಾಡ್ಕೋಬೇಕು, ಸೆಟ್ಲ್ ಆಗ್ಬೇಕು, ಮಕ್ಳೆಲ್ಲ ಇರ್ಬೇಕು ಅಂತ ಏನ್ ಆಸೆ ಇಲ್ವಾ? ನನಗಂತೂ ಆತರ ಆಸೆ ಇದೆಪ್ಪ, ಚೆನ್ನಾಗಿ ಮದ್ವೆ ಮಾಡ್ಕೋಬೇಕು, ನಮ್ಗೆ ಅಂತ ಒಂದು ಕ್ಯೂಟ್ ಆಗಿರೋ ಮಗು ಇರ್ಬೇಕು ಅಂತಲ್ಲ ಫ್ಯೂಚರ್ ಬಗ್ಗೆ ತುಂಬಾನೇ ಪ್ಲಾನ್ ಎಲ್ಲ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಹೀರೋ ಇದನ್ನ ಕೇಳಿಸ್ಕೊಂತಾನೆ. ಇದ್ರು ಅವನು ಸರಿ ಬಿಡು ನೋಡ್ಕೊಳ್ಳೋಣ ಅಂತ ಬಿಟ್ಬಿಡ್ತಾನೆ. ಅದಾದ್ಮೇಲೆ ಇವರಿಬ್ರು ಎಲ್ಲೇ ಹೋದ್ರು ಇವ್ಳು ಯಾವಾಗ ನೋಡಿದ್ರು ಫ್ಯೂಚರ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲಾದ್ರೂ ಪಾರ್ಕ್ ಹೋದ್ರೆ ಕೂಡ, ಯಾವ್ದಾದ್ರು ಫ್ಯಾಮಿಲಿ ಮಗುನ ಎತ್ಕೊಂಡು ಹೋಗ್ತಾ ಇದ್ರೆ ಕೂಡ ಅದನ್ನ ನೋಡ್ಬಿಟ್ಟು ನಾನು ಕೂಡ ಅದೇ ತರ ನಿನ್ನ ಮದ್ವೆ ಮಾಡ್ಕೋಬೇಕು, ನಮ್ಗೆ ಅಂತ ಕ್ಯೂಟ್ ಆಗಿರೋ ಒಂದು ಮಗು ಇರ್ಬೇಕು ಅಂತ ಹೇಳ್ತಾ ಇದ್ರೆ ಇವಾಗ ಅವನಿಗೆ ಲೈಟ್ ಆಗಿ ಭಯ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಅವಳಂತೂ ನಾವು ಬೇಗ ಮದ್ವೆ ಮಾಡ್ಕೊಂಡ್ರೇನೆ ನಮಗೂ ಮತ್ತೆ ಮಕ್ಳಿಗೆಲ್ಲ ಏಜ್ ಡಿಫ್ರೆನ್ಸ್ ಅಷ್ಟೊಂದು ಇರೋದಿಲ್ಲ, ಆದಷ್ಟು ಬೇಗ ಅವರು ಬೆಳೆದ್ ಬಿಡ್ತಾರೆ, ನಮ್ಗೆ ಅಷ್ಟೊಂದು ವಯಸ್ಸಾದಂಗೆ ಕಾಣಿಸಲ್ಲ ಅಂತ ಯಾವಾಗ ನೋಡಿದ್ರು ಫ್ಯೂಚರ್ ಬಗ್ಗೆನೆ ಮಾತಾಡ್ತಾ ಇರ್ತಾಳೆ. ಇವ್ನ್ಗೆ ಇವಾಗೇ ಭಯ ಸ್ಟಾರ್ಟ್ ಆಗಿರುತ್ತಲ್ಲ, ಅದ್ರಲ್ಲಿ ಎಲ್ಲಾದ್ರೂ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೂಡ ಅವ್ರ ಕೈನ ಹಿಡ್ಕೊಂಡು ನಮ್ಗೆ ತುಂಬಾ ವಯಸ್ಸಾಗೋದ್ಮೇಲೆ ಕೂದಲೆಲ್ಲ ಬೆಳ್ಳಗಾದ್ಮೇಲೆ ಕೂಡ ನಮ್ ಫ್ಯೂಚರ್ ಇದೇ ತರ ಇರ್ಬೇಕು, ನಾವ್ ಇದೇ ತರ ನಡ್ಕೊಂಡು ಹೋಗ್ತಾ ಇರ್ಬೇಕು ಅಂತ ಅಡ್ವಾನ್ಸ್ಡ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅವ್ನ ಕೇಳಿ ವಿಷಯ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಇವಳು ಪ್ರತಿ ಒಂದ್ಸತಿ ಅದನ್ನ ಹೇಳ್ತಾ ಇದ್ರೆ ಕೂಡ
ಇವ್ನ್ಗೆ ಅನಿಸ್ತಾ ಇರುತ್ತೆ ನಿಜವಾಗ್ಲೂ ಹೇಳೋ ತರ ಫ್ಯೂಚರ್ ಅಲ್ಲಿ ನಾನು ಇವಳ ಜೊತೆ ಈ ತರ ಇರ್ತೀನ, ಅವಳ ಆಸೆ ಪಟ್ಟಿತರನೇ ನಮ್ ಲೈಫ್ ಈ ತರ ಲೀಡ್ ಆಗುತ್ತಾ ಅಂತ ಹೇಳಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ ಅವತ್ತು ನೈಟ್ ಹೀರೋಯಿನ್ ಗೆ ಕಾಲ್ ಮಾಡ್ಬಿಟ್ಟು ನಾನ್ ಬ್ರೇಕಪ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಅಂದಾಗ ಅವಳು ಸಕ್ಕದಾಗ ಬೈತಾಳೆ, ಏನೋ ನೀನ್ ಇನ್ನು ಕಾಲೇಜ್ ಅದು ಹುಡುಗ ಅಂತ ಅನ್ಕೊಂಡಿದ್ಯಾ, 4 ವರ್ಷ ಕಣೋ ನಿನ್ ಜೊತೆ ಇರೋದವಳು, ಇದುವರೆಗೂ ನೀನ್ ನ್ಯಾಯವಾಗಿ ಪ್ರಪೋಸೇ ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ, ನನ್ಗೆ ಅದಕ್ಕೆ ಟೆನ್ಷನ್ ಆಗ್ತಿದೆ, ನೀನ್ ಇದೆಲ್ಲ ಮಾತಾಡ್ಬೇಡ ಅಂದಾಗ ಇವ್ನ್ ಅಂತಾನೆ, ಏಯ್ ನಿಜವಾಗ್ಲೂ ನಾನ್ ಹೇಳ್ಬೇಕಂದ್ರೆ ನನ್ ಫ್ಯೂಚರ್ ನ ಅವಳ ಜೊತೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ, ಅದಕ್ಕಂತ ಲವ್ ಅಲ್ಲ ಇಲ್ಲ ಅಂತಲ್ಲ, ನನ್ಗೆ ಅವಳಂದ್ರೆ ತುಂಬಾನೇ ಇಷ್ಟ, ಆದ್ರೂ ಯಾಕೋ ನನ್ ಲೈಫ್ ನ ಹತ್ರ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇವಳು ಮತ್ತೆ ಬಯಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡು ಫಸ್ಟ್ ಕಮಿಟ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊ, ನೀನ್ ಇದೇ ತರ ಇದ್ರೆ ಇನ್ಯಾರು ನಿನ್ನ ಮದ್ವೆ ಮಾಡ್ಕೊಳಕ್ಕೆ ಬರಲ್ಲ ಅಂತ ಬೈತಾ ಇರ್ಬೇಕಾದ್ರೆ ಇವ್ನು ಅಂತಾನೆ, ಇಲ್ಲಿ ನೋಡು ನೀನ್ ಅನ್ಕೊಳ್ಳೋ ತರ ಅಲ್ಲ, ಸರಿ ಬಿಡು ನಾನ್ ಹೇಳಿದ್ರೆ ಕೂಡ ನಿನ್ಗೆ ಅರ್ಥ ಆಗಲ್ಲ, ನಾನ್ ಫೋನ್ ಇಡ್ತೀನಿ ಅಂತ ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಇವಳೆಲ್ಲ ಮೋಸ್ಟ್ಲಿ ಅವಳ ಬಾಯ್ ಫ್ರೆಂಡ್ ಜೊತೆ ಡೇಟಿಂಗ್ ಬಂದಿದ್ದಾಳೆ ಅಂತ ಕಾಣಿಸುತ್ತೆ. ಫೋನ್ ತಗೊಂಡು ಇವಳು ಪಾಡ್ಗೆ ಮಾತಾಡ್ಕೊಳಕ್ ಆಚೆ ಹೊಟ್ಟೋದ್ಲಲ್ಲ, ಈಗ ಬಂದ್ಬಿಟ್ಟು ಹೇಳ್ತಾಳೆ, ಏಯ್ ಡಿಟೋ ಇದನ್ನಲ್ಲ ಅವ್ನ್ಗೇನೋ ತಲೆ ಕೆಟ್ಟೋಗಿದೆ ಕಣೋ, ಅವ್ನ್ ಪಾಡ್ಗೆ ಬ್ರೇಕಪ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ, ಅವ್ನ್ ಇನ್ನು ಚಿಕ್ಕ ಹುಡುಗ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ಇವ್ನ ಹತ್ರ ಹೇಳ್ತಾ ಇದ್ರೆ ನನ್ಗೆ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ ಅಂತ ಇವಳಂತರ ಟೆನ್ಷನ್ ಆಗಿ ಮಾತಾಡ್ತಾನೆ ಇದ್ದಾಗ ಆ ಸೀನಿಯರ್ ಹೇಳ್ತಾನೆ, ಸ್ವಲ್ಪ ಹೊತ್ತು ನೀನ್ ಡಿಟೋ ಮಾತ್ನ ಬಿಟ್ಬಿಟ್ಟು ನಮ್ ವಿಷಯಕ್ಕೆ ಬರ್ತೀಯ ಅಂದಾಗ ಇವಳು ಅಂತಾಳೆ, ಆತರ ಅಲ್ಲ ಕಣೋ 4 years ಡೇಟ್ ಮಾಡಿದಾರೆ ಕಣೋ ಅದಕ್ಕೆ ಅಂದಾಗ ಸೀನಿಯರ್ ಅಂತಾನೆ, 30-40 ವರ್ಷ ಜೊತೆಗಿದ್ದು ಕೂಡ ಡಿವೋರ್ಸ್ ಮಾಡ್ತಿದ್ದಾರೆ, ಅದ್ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಗೆ ಅವ್ರವ್ರ ಮೈಂಡ್ ಬಿಟ್ಟಿರೋದು, ಅದನ್ನ ಫಸ್ಟ್ ನೀನ್ ಅರ್ಥ ಮಾಡ್ಕೊ, ಡೇಟ್ ಬಂದಿದೀವಿ, ಒಂದು ಬಾಯ್ ಫ್ರೆಂಡ್ ನ ಹಾಫ್ ಅನ್ ಅವರ್ ಇಂದ ವೇಟ್ ಮಾಡಿಸ್ಬಿಟ್ಟು ನಿನ್ ಪಾಡಗ್ ನೀನ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಅಂದಾಗ ಇವಳು ಅಂತಾಳೆ, ಅಯ್ಯೋ ಹಾಫ್ ಅನ್ ಅವರ್ ಆಗುತ್ತಾ, ತುಂಬಾ ಸಾರಿ ಕಣೋ ಮಾತಲ್ಲಿ ನನ್ ಮರ್ತೆ ಹೋಗ್ಬಿಟ್ಟೆ ಅಂದಾಗ ಇವ್ನ್ ಅಂತಾನೆ, ಏಯ್ ನೀನ್ ಯಾಕೆ ಸಾರಿ ಕೇಳ್ತಾ ಇದ್ಯಾ, ನಾನ್ ನಿನ್ನ ಹತ್ರ ಜಗಳ ಎಲ್ಲ ಮಾಡ್ತಾ ಇಲ್ಲ, ಡಿಟೋ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ, ಸರಿ ಸರಿ ಇನ್ನೇನಕ್ಕೆ ಇವಾಗ ಮಾತು, ಊಟ ಆರ್ತಾ ಇದೆ ತಿನ್ನು ಅಂತ ಹೇಳ್ಬಿಟ್ಟು ಅವ್ನ್ ತುಂಬಾ ಪ್ರೀತಿಯಿಂದಾನೆ ನಡ್ಕೊಳ್ತಾನೆ, ಅವಳಿಗೆ ತಿನ್ನಿಸ್ತಾನೆ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಇದಾನೆ ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಹೀರೋ ಮತ್ತೆ ನಿಲ ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋ ಡಿಸೈಡ್ ಮಾಡ್ಬಿಟ್ಟ ಬ್ರೇಕಪ್ ಎಲ್ಲ ಮಾಡಬಾರ್ದು ಅಂತ, ಆದ್ರೆ ಮತ್ತೆ ಇವಳು ನಾವು ಆದಷ್ಟು ಬೇಗ ಒಂದು ಅಪಾರ್ಟ್ಮೆಂಟ್ ನ ತಗೋಬೇಕು, ನಮ್ಗೆ ಒಂದು ಲೈಫ್ ನ ಕಟ್ಕೋಬೇಕು ಅಂತ ಮತ್ತೆ ಅದೇ ಕಥೆನ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಹಂಗೆ ಅದನ್ನ ಕೇಳಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ ಸ್ಟೇಜ್ ಗೆ ಅವಳಿ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಇವ್ನ್ ಕೂಡ ಏನಾಯ್ತು ಇವಳಿಗೆ ಮಾತಾಡ್ತಾ ಇದ್ದವಳು ಸೈಲೆಂಟ್ ಆಗ್ಬಿಟ್ಲು ಅಂತ ತಿರುಗಿ ನೋಡಿದ್ರೆ ಅವಳ ಹಂಗೆ ಫುಲ್ ಆಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅವಳು ಅಂತಾಳೆ, ನನಗ್ ಗೊತ್ತು ನಾನ್ ಏನ್ ಕೇಳಿದ್ರೆ ಕೂಡ ನೀನ್ ನನ್ಗೆ ಆನ್ಸರ್ ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು, ಇದಕ್ಕೆಲ್ಲ ಕಾರಣ ಆ ಚಾನೆ ತಾನೆ, ನಿಜ ಹೇಳು ಅಂದಿದ ತಕ್ಷಣ ಇವ್ನ್ ಅಂತಾನೆ, ಏಯ್ ಏನ್ ಮಾತಾಡ್ತಾ ಇದ್ಯಾ, ಸುಮ್ನೆ ಏನ ಕವಳನೆಲ್ಲ ಎಳಿತಾ ಇದೀಯ ಅಂದಾಗ ಇವಳು ಅಂತಾಳೆ, ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಡಿಟೋ, ಅವಳಿಗೋಸ್ಕರನೇ ನೀನ್ ಈ ತರ ದೊಡ್ಡ ದೊಡ್ಡ ಕಾನ್ಸರ್ಟ್ ಎಲ್ಲ ಅಟೆಂಡ್ ಮಾಡ್ತಾ ಇದೀಯ ಅಂತ ನನಗ್ ಚೆನ್ನಾಗ್ ಗೊತ್ತು, ಅಷ್ಟೇ ಅಲ್ಲ ಆ ಕಾರ್ನ ಕೂಡ ಅವಳಿಗೋಸ್ಕರ ತಾನೆ ನೀನ್ ಇಷ್ಟಪಟ್ಟು ತಗೊಂಡಿದ್ದು, ಅವಳಿಗೆ ಮಾತ್ ಕೊಟ್ಟಿದ್ಯಾ ಅಂತ ತಾನೆ, ಅವಳ ಆಸೆ ನೆರವೇರಿಸಬೇಕು ಅಂತ ತಾನೆ, ನೀನ್ ಎಲ್ಲಾ ಮಾಡೋದು ಅವಳಿಗೋಸ್ಕರನೇ, ನೀನ್ ಹಾಡ್ಬೇಕೆಲ್ಲ ಕೂಡ ಅವಳಿಗೋಸ್ಕರನೇ, ನನ್ಗೇನ್ ಅನಿಸ್ತಾ ಇದೆ ಗೊತ್ತಾ, ನನ್ ಪ್ರತಿ ಸತಿನೂ ಅವಳ ಸಬ್ಸ್ಟಿಟ್ಯೂಟ್ ನಾನು ಅಂತ ಅನಿಸ್ತಾ ಇದೆ, ನಾನ್ ಆತರನೇ ಅಂತ ಹೇಳಿ ನನ್ಗೆ ತುಂಬಾ ದಿನದಿಂದೇನೆ ಗೊತ್ತಾಯ್ತು, ಆದ್ರೂ ಅವಳ ಜೊತೆ ನಾನೊಂದು ಕಾಂಪಿಟೇಷನ್ ಮಾಡ್ಬೇಕು, ಅವಳನ್ನ ಮರ್ಸಿ ನಾನ್ ಫಸ್ಟ್ ಸ್ಟೇಜ್ ಬರ್ಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ 4 ವರ್ಷದಲ್ಲಿ ಆ ಸ್ಥಾನನ ನನ್ ಕೈಲಿ ತುಂಬಕ್ಕೆ ಆಗ್ಲಿಲ್ಲ, ನನ್ಗೆ ಇವಾಗ ಅರ್ಥ ಆಯ್ತು ನಾನು ಅನ್ಕೊಳ್ಳೋದು ಯಾವತ್ತಿಗೂ ನಡೆಯಲ್ಲ ಅಂತ, ನನ್ಗ ವಿಷಯ ಗೊತ್ತಾದಾಗ್ಲಿ ನಿನ್ನ ಬ್ರೇಕಪ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಎಲ್ಲೋ ಒಂದ್ ಸಣ್ಣ ನಂಬಿಕೆ ಇತ್ತು ನಿನ್ನ ಚೇಂಜ್ ಮಾಡ್ತೀನಿ, ನಿನ್ನ ನನ್ನವ್ನ್ ಮಾಡಿಸ್ಕೊಂತೀನಿ ಅಂತ, ಆದ್ರೆ ಇವತ್ಗ ನಂಬಿಕೆ ಎಲ್ಲ ಒಡೆದೋಯ್ತು, ನಾವ್ ಇಲ್ಲಿಗೆ ಬ್ರೇಕಪ್ ಮಾಡ್ಕೊಬಿಡೋಣ ಅಂತ ಅವಳುಗಳೇ ಬ್ರೇಕಪ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಕ್ಚುಲಿ ಹೀರೋನೇ ಬ್ರೇಕಪ್ ಮಾಡ್ಬೇಕು ಅಂತ ಇದ್ದಿದ್ದ, ಬಟ್ ಇವಳೇ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವನಿಗೆ ತುಂಬಾನೇ ಮನ್ಸಿಗೆ ನೋವಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ ಒಬ್ಬೊಂಟಿಯಾಗಿ ಅಲ್ಲಿ ಇಲ್ಲಿ ಸುತ್ತಾ ಇರ್ತಾನೆ. ಆಕ್ಚುಲಿ ವಿಷಯನ ಹೀರೋಯಿನ್ ಗೆ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಕೂಡ ಅವ್ನ್ ಹೇಳಕ್ಕೆ ಮನ್ಸ್ ಬರ್ತಲ್ಲ, ಹೇಳಕ್ಕೂ ಬಾಯ್ ಬರ್ತಲ್ಲ, ಹಂಗೆ ಸೈಲೆಂಟ್ ಆಗಿ ಇದ್ಬಿಡ್ತಾನೆ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ಟಿವಿಯಲ್ಲಿ ಆಡ್ ಬರ್ತಾ ಇರುತ್ತೆ, ಅದ್ರಲ್ಲಿ ಹೀರೋಯಿನ್ ಆಕ್ಟ್ ಮಾಡ್ತಾ ಇರೋದು, ಅವಳೊಂದು ಡೈಲಾಗ್ ನ ಹೇಳ್ತಾ ಇರ್ತಾಳೆ, ಏನೇ ಒಂದು ವಿಷಯ ಆದ್ರೆ ಕೂಡ ಡೈರೆಕ್ಟ್ ಆಗಿ ಹೇಳಿದ್ರೆ ತಾನೆ ಆಪೋಸಿಟ್ ಅಲ್ಲಿ ಅವ್ರಿಗೆ ಅರ್ಥ ಆಗೋದು, ನಿನ್ ಮನ್ಸಲ್ಲೇ ನೀನ್ ಇಟ್ಕೊಂಡಿದ್ರೆ ಅವ್ರಿಗೆ ಹೆಂಗ್ ಅರ್ಥ ಆಗುತ್ತೆ, ನೀನ್ ಎಕ್ಸ್ಪ್ರೆಸ್ ಮಾಡ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆಕ್ಚುಲಿ ಅವಳಿಗೆ ಆಡಲ್ ಕೊಟ್ಟಿರೋ ಒಂದು ಡೈಲಾಗ್ ನ ಹೇಳ್ತಾ ಇರ್ತಾಳೆ, ಆದ್ರೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಹೀರೋಗೆ ಅವ್ನ್ಗೆ ಹೇಳ್ತಾ ಇರೋ ತರ ಫೀಲ್ ಆಗ್ತಾನೆ. ಇವತ್ತು ಅವ್ನ್ ಡಿಸೈಡೇ ಮಾಡ್ಬಿಟ್ಟ, ಏನಾದ್ರೂ ಆಗೋಗ್ಲಿ ಇನ್ನು ನಾನು ಹಿಂದೆ ಟಾಕೋದಿಲ್ಲ, ನನ್ ಮನ್ಸಲ್ಲಿರೋ ಮಾತ್ನ ಅವಳಿಗೆ ಹೇಳಲೇಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಅವ್ನ್ ಅವತ್ತು ರೆಡಿ ಆಗ್ಬಿಟ್ಟು ಅವಳನ್ನ ನೋಡಕ್ಕೆ ಅಲ್ಲಿಂದ ಹೊರಟಿರ್ತಾನೆ. ಈ ಸೀನೇ ನಾವು ಫಸ್ಟ್ ಸೀನ್ ಅಲ್ಲಿ ನೋಡಿದ್ದು, ಹೀರೋಯಿನ್ ಮೀಟ್ ಮಾಡಕ್ಕೆ ರೆಸ್ಟೋರೆಂಟ್ ಅಲ್ಲಿ ಕೂತಿರ್ತಾರೆ. ಈಗ ಹೀರೋಯಿನ್ ಬರ್ತಾಳೆ, ಆಮೇಲೆ ನಾವು ಹೇಳೋದು ಈ ತರ ಸೀನಿಯರ್ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟ ಅಂತ. ಅದಾದ್ಮೇಲೆ ಅವ್ನ ಮುಖ ಹತ್ರ ಇಟ್ಕೊಂಡಿರೋದನ್ನ ನೋಡ್ಬಿಟ್ಟು ಇವಳು ಕೇಳ್ತಾಳೆ, ಏನೋ ಯಾಕೋ ಮುಖ ಹತ್ರ ಇಟ್ಕೊಂಡಿದ್ಯಾ, ಮತ್ತೆ ಏನೋ ಆಯ್ತು, ನಿನ್ ಮುಖನೇ ಸರಿ ಇಲ್ವೇ ಅಂದಾಗ ಇವನಂತಾನೆ, ಏಯ್ ಚೇಚೆ ಆತರ ಏನಿಲ್ಲ, ಆಕ್ಚುಲಿ ನಾನ್ ಸಂತೋಷನೇ ಪಡ್ಬೇಕಾಗಿರೋದು, ಫಸ್ಟ್ ಕೈ ಕೊಡು ಅಂತ ಹೇಳ್ಬಿಟ್ಟು ಶೇಕ್ ಹ್ಯಾಂಡ್ ಎಲ್ಲ ಮಾಡ್ತಾನೆ. ಅದಾದ್ಮೇಲೆ ಇವಳು ಅವ್ನ ಹೆಂಗೆಲ್ಲ ಪ್ರಪೋಸ್ ಮಾಡ್ದ, ಏನೆಲ್ಲ ನಡೀತು ಅಂತ ಕತೆ ಎಲ್ಲ ಹೇಳಿದಾದ್ಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳೆ ಕೇಳ್ತಾಳೆ, ಏಯ್ ಸಾರಿ ಕಣೋ, ನೀನೇನೋ ಹೇಳ್ಬೇಕಂತ ಕರ್ದೆ ಅಲ್ವಾ, ನನ್ ಮನ್ಮಾತಲ್ಲೇ ಮರ್ತೆ ಹೋಗ್ಬಿಟ್ಟಿದೀನಿ, ಏನ್ ವಿಷಯ ಕಣೋ ಹೇಳೋ ಅಂದಾಗ ಇವನಂತಾನೆ, ಅದೆಲ್ಲ ಸೀರಿಯಸ್ ಮ್ಯಾಟರ್ ಏನಿಲ್ಲ, ನಿಲ ನನ್ನ ಬ್ರೇಕಪ್ ಮಾಡ್ಬಿಟ್ಟು ಹೋದ್ಲು ಅಂದಾಗ ಇವಳು ಕೇಳ್ತಾಳೆ, ಏನು ಬ್ರೇಕಪ್ ಮಾಡ್ಬಿಟ್ಲಾ, ಸಾರಿ ಕಣೋ ನಾನ್ ನಿನ್ ಕತೆ ಕೇಳಿಸ್ಕೊಳ್ದೆ, ನನ್ ಪಾಡಗ್ ನಾನೇನೋ ಮಾತಾಡ್ತಾ ಇದೀನಿ, ಅದನ್ನೆಲ್ಲ ಬಿಡು, ಏನಕ್ಕೋಸ್ಕರ ನಿನ್ನ ಬ್ರೇಕಪ್ ಮಾಡಿದ್ಲು, ಫಸ್ಟ್ ಆಫ್ ಆಲ್ ಏನ್ ನಡೀತಾ ಇದೆ, ಎಲ್ಲಾ ಹುಡುಗಿರ ಹತ್ರ ನಿನಗ್ ಬ್ರೇಕಪ್ ಆಗ್ತಿದೆ ಅಂದಾಗ ಇವನಂತಾನೆ, ಮೋಸ್ಟ್ಲಿ ನಾನ್ ನಿಜವಾಗ್ಲೂ ಲವ್ ಮಾಡ್ತಾ ಇಲ್ಲ ಅಂತ ಡೆಲ್ಲ ಅನ್ಕೊಂಡ್ಲೇನೋ, ಅದಕ್ಕೋಸ್ಕರನೇ ನನ್ನ ಬ್ರೇಕಪ್ ಮಾಡಿದ್ಲು ಅಂದಾಗ ಇವಳಂತಾಳೆ, ಇದೇ ಪ್ರಾಬ್ಲಮ್ ಕಣೋ, ಯಾವಾಗೂ ಇದೇ ಪ್ರಾಬ್ಲಮ್, ಸ್ಕೂಲ್ ಡೇಸ್ ಇಂದ ನೋಡ್ತಾ ಇದೀನಿ, ಪ್ರತಿಯೊಬ್ರು ಬ್ರೇಕಪ್ ಆದಾಗ ಕೂಡ ನೀನ್ ಕೊಡೋ ರೀಸನ್ ಇದೇ ತೆರತ್ತೆ, ಆತರ ಏನೋ ಮಾಡ್ತಾ ಇದೀಯ ನೀನು, ಈ ಹಳೆ ಕತೆ ಸ್ವಲ್ಪನೂ ಚೇಂಜ್ ಆಗಲ್ಲ ಅಂದಾಗ ಇವನಂತಾನೆ, ಹೌದು ನೀನ್ ಹೇಳೋದ್ ಕರೆಕ್ಟೇ, ಈ ಹಳೆ ಹಾಡು ಹಳೆ ಕತೆ ಯಾವತ್ತಿಗೂ ಮರೆಯೋದಿಲ್ಲ, ನಾನು ಚೇಂಜ್ ಆಗುತ್ತೆ ಅಂತ ವೇಟ್ ಮಾಡ್ತಾನೆ ಇದೀನಿ, ಆದ್ರೆ ಇವತ್ವರೆಗೂ
ಇಲ್ಲಿವರೆಗೂ ಚೇಂಜ್ ಆಗಿಲ್ಲ, ಅದಿನ್ ಯಾವತ್ತಿಗೂ ಚೇಂಜ್ ಆಗಲ್ಲ. ಒಂದ್ ವೇಳೆ ನಾನು ಬೇರೆ ಒಂದು ಹುಡುಗಿನ ಲವ್ ಮಾಡ್ತಾ ಇರೋದ್ರಿಂದ, ಅದ್ರಲ್ಲೂ 12 ವರ್ಷದಿಂದ ಅವಳೆ ನನ್ ಮನ್ಸಲ್ಲಿ ಇರೋದ್ರಿಂದಾನೇ ಈ ತರ ಆಗ್ತಿದ್ಯೇನೋ, ಅದ್ರಿಂದಾನೇ ನನ್ಗೆ ಬೇರೆಯವ್ರ ಹತ್ರ ಕೂಡ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿಲ್ವೇನೋ ಅಂತಂದಾಗ ಇವಳೆ ಶಾಕ್ ಆಗ್ತಾಳೆ. ಏನು 12 ವರ್ಷದಿಂದನಾ ನೀನ್ ಲವ್ ಮಾಡ್ತಾ ಇದೀಯಾ, ಯಾರನ್ನು ಅಂತ ಕೇಳಿದಾಗ ಇವನಂತೂ ಇವತ್ತು ಫುಲ್ ಪ್ರಿಪೇರ್ಡ್ ಆಗೇ ಬಂದಿದ್ದಾನೆ, ಏನಾದ್ರೂ ಇವತ್ತು ಇಂಡೇಟ್ ಹಾಕೋದೇ ಬೇಡ ಅಂತ. ಅವ್ನ್ ಹಂಗೆ ಅವಳ ಶೋಲ್ಡರ್ ನ ಹಿಡ್ಕೊಂಡು, ಇಲ್ಲಿ ನೋಡು ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ, ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಬೇರೆ ಯಾರು ಅಲ್ಲ ನೀನೇ ಅಂತ ನಿಜಾನ ಹಂಗೆ ಕನ್ನಡಿ ಬಾಟಲ್ ನ ಹೊಡೆದಾಕ್ಬಿಟ್ಟ. ಇವಳ ಹಂಗೆ ನಿಧಾನಕ್ಕೆ ಅವ್ನ ಕೈನ ತಟ್ಬಿಟ್ಬಿಟ್ಟು, ಸುಮ್ನೆ ಕಾಮಿಡಿ ಮಾಡ್ಬೇಡ ಅಂತ ಇವಳಂಗೆ ಸ್ವಲ್ಪ ನಕ್ಕೊಂಡ್ ಹೇಳ್ತಾಳೆ. ಆದ್ರೆ ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ನು ತುಂಬಾನೇ ಸೀರಿಯಸ್ ಆಗಿ ಹೇಳ್ತಿದ್ದಾನೆ ಅಂತ. ಈಗ ಅವನ ನೋಡಿದ ತಕ್ಷಣ ಅವಳೆ ಅರ್ಥ ಮಾಡ್ಕೊಂಡ್ಲು. ಈಗ ಅವಳು ಹೇಳ್ತಾಳೆ, ನೀನ್ ಏನ್ ಅನ್ಕೊಂಡಿದ್ಯಾ, ನಿನ್ ಮೈಂಡ್ ಅಲ್ಲಿ ಏನಾದ್ರೂ ಕೊಲಾಪ್ಸ್ ಆಗ್ಬಿಟ್ಟಿದ್ಯಾ, ಬೇಡದಿರೋ ವಿಷಯ ಎಲ್ಲ ಮಾತಾಡ್ತಾ ಇದ್ಯಾ, ನಿನ್ಗೆ ನಡುವೆ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈದವಳು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಅವನ ಹತ್ರ ಏನು ಮಾತಾಡಲ್ಲ. ಆದ್ರೆ ಇಲ್ಲಿ ಬಂದು ಸೀನಿಯರ್ ಹತ್ರ ಹೇಳ್ತಾ ಇರ್ತಾಳೆ. ಆದ್ರೆ ಇವಳು ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಳ್ಳೋ ಸೀನಿಯರ್ ಮುಖದಲ್ಲಿ ಶಾಕ್ ಎಲ್ಲ ಏನೋ ದೊಡ್ಡದಾಗ ಕಾಣಿಸ್ತಾ ಇಲ್ಲ. ಇವಳು ಹೇಳ್ತಾಳೆ, ಅವ್ನ ಕೈಲಿ ಹೆಂಗ್ ಈ ತರ ಹೇಳಕ್ಕಾಯ್ತು ಅಂತ ನಂಗೆ ಸ್ವಲ್ಪನೂ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಂಗಾದ್ರೆ ಅವ್ನು ಇಷ್ಟು ದಿನ ನನ್ ಜೊತೆ ಫ್ರೆಂಡ್ ತರ ಇರ್ಲಿಲ್ವಾ, ಅವನನ್ನ ಸ್ಟಾರ್ಟಿಂಗ್ ಇಂದ ಲವ್ ಮಾಡ್ತಾ ಇದ್ನಾ, ಇದನ್ನ ನಾನ್ ಅರ್ಥ ಮಾಡ್ಕೊಳ್ದೆ ಅವನನ್ನ ಫ್ರೆಂಡ್ ಆಗಿ ನೋಡ್ತಾ ಇದ್ದೆ, ಅವ್ನು ಕೂಡ ನನ್ನ ಫ್ರೆಂಡ್ ಆಗಿ ಅನ್ಕೊಂಡಿದ್ದಾನೆ ಅಂತ ಅನ್ಕೊಂಡೆ. ಆದ್ರೆ ಅವ್ನು ಈ ತರ ಒಂದು ಫೀಲಿಂಗ್ ಇಂದಾನೆ ನನ್ ಜೊತೆ ಇದ್ದ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಇಷ್ಟೊತ್ತು ಪುರಾಣನೆಲ್ಲ ಕೇಳಿಸ್ಕೊಳ್ತಾರ ಸೀನಿಯರ್ ಹೇಳ್ತಾನೆ, ನಿನಗ ಅವನ ಮೇಲೆ ಈ ತರ ಏನು ಫೀಲಿಂಗ್ಸ್ ಇಲ್ಲ ಅಂತಂದ್ಮೇಲೆ ನೀನ್ ಯಾಕೆ ಈ ತರ ಸುಮ್ನೆ ಅವನ ಬಗ್ಗೆನೆ ಮಾತಾಡ್ತಾ ಇದ್ಯಾ, ಅದಕ್ಕೆಲ್ಲ ಅವಶ್ಯಕತೆನೇ ಇಲ್ವಲ್ಲ. ಇವಳು ಅಂತಾಳೆ, ಇಲ್ಲ ನಾವ್ ಮದ್ವೆ ಮಾಡ್ಕೊಂತೀವಂತ ಗೊತ್ತಿದ್ದು ಕೂಡ ಅವ್ನಿಂಗ್ ಈ ತರ ಹೇಳಕ್ಕಾಯ್ತು, ಅದೇ ನನ್ ಕೈಲಿ ಯೋಚನೆ ಮಾಡಕ್ ಆಗ್ತಾ ಇಲ್ಲ ಅಂದಾಗ, ಅವ್ನ್ ನಿನ್ನ ಲವ್ ಮಾಡ್ತೇನೆ ಅನ್ನೋ ವಿಷಯನ ಪಕ್ಕಕ್ಕಿಡು, ನೀನ್ ನನ್ನ ಲವ್ ಮಾಡ್ತಾ ಇದೀಯ ಅಂತಾನೆ ನನಗ್ ಡೌಟ್ ಆಗಿದೆ. ನಾವ್ ಯಾವಾಗೆಲ್ಲ ಮೀಟ್ ಆಗ್ತೀವಿ, ಯಾವಾಗೆಲ್ಲ ಹೊರಗಡೆ ಬರ್ತೀವಿ, ಅವಾಗೆಲ್ಲ ನೀನು ಬರೀ ಡಿಟೋ ಬಗ್ಗೆನೆ ಮಾತಾಡ್ತಾ ಇರ್ತೀಯ. ಅವ್ನ್ ಆ ತರ ಅಂದ, ಅವ್ನ್ ಈ ತರ ಅಂದ, ಇವತ್ತು ಅವ್ನ್ ಅಲ್ಲೋಗಿದ್ದ ಇಲ್ ಬಂದ ಅಂತ. ಇಷ್ಟು ದಿನ ನಾನ್ ನಿನ್ನ ಮಾತ್ರ ಡೇಟ್ ಮಾಡ್ತಾ ಇದ್ನ ಅಥವಾ ಅವನನ್ನು ಸೇರಿಸಿ ನಿನ್ ಜೊತೆ ಡೇಟ್ ಮಾಡ್ತಾ ಇದ್ನ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದ್ ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ನನ್ ಮದ್ವೆ ಮಾಡ್ಕೊಳ್ಳೋಣ ಅಂತ ನಿನ್ನ ಪ್ರಪೋಸ್ ಮಾಡೋದಕ್ ಮುಂಚೆನೆ ನನ್ ಮೈಂಡ್ ಅಲ್ಲಿ ಚೆನ್ನಾಗಿ ಫಿಕ್ಸ್ ಆಗ್ಬಿಟ್ಟೆ, ನನ್ ಜೀವನ ಪರ್ಯಂತ ಡಿಟೋ ಬಗ್ಗೆ ಮಾತನ್ನ ಕೇಳಿಸ್ಕೊಳ್ತಾನೆ ಇರ್ಬೇಕು ಅಂತ. ಆದ್ರೆ ನೋಡು ಅಷ್ಟ್ರಲ್ಲಿ ಈ ತರ ಆಗೋಯ್ತು ಅಂದಾಗ ಇವಳಂತಾಳೆ, ಸಾರಿ ನಾನು ಬೇಕಂತ ಅವ್ನ ಬಗ್ಗೆ ಮಾತಾಡಿಲ್ಲ, ನಿನ್ಗಿತ್ರ ಫೀಲ್ ಆಗ್ತಿದೆ ಅಂತ ನೀನಾಕ್ ನನ್ ಫಸ್ಟ್ ಹೇಳಿಲ್ಲ ಅಂತ ಕೇಳ್ತಾಳೆ. ಅಷ್ಟೇ ಅಲ್ಲ, ತುಂಬಾ ಸಾರಿ ಕಣೋ, ಇನ್ಮೇಲೆ ನಿಜವಾಗ್ಲೂ ನಾನು ಅವನ ಬಗ್ಗೆ ಮಾತಾಡೋದಿಲ್ಲ, ಅವ್ನ್ ಕತೆನೆ ನಾನ್ ಎತ್ತಲ್ಲ, ಅವನ ನಾನ್ ಮೀಟ್ ಕೂಡ ಮಾಡೋದಿಲ್ಲ, ಅಷ್ಟೇ, ಅವನ್ಗೂ ನನ್ಗೂ ಇನ್ನೇನು ಇಲ್ಲ, ಎಲ್ಲ ಮುಗ್ದೋಯ್ತು ಪ್ರಾಮಿಸ್ ಅಂತ ಹೇಳಿದಾಗ ಸೀನಿಯರ್ ಒಂದೇ ಒಂದ್ ಮಾತೆ ಹೇಳೋದು, ಸಾರಿ ಎಲ್ಲ ಏನಕ್ ಕೇಳ್ತಾ ಇದ್ಯಾ, ನೀನೇ ಚೆನ್ನಾಗಿ ಟೈಮ್ ತಗೊಂಡು ಫಸ್ಟ್ ನೀನ್ ಯೋಚನೆ ಮಾಡು, ನಿನ್ ಮೈಂಡ್ ನೀನ್ ಕ್ಲಿಯರ್ ಮಾಡ್ಕೊ ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಅವಳು ಮನೆಗ್ ಬಂದು ಭಯಂಕರವಾಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಹೀರೋ ಜೊತೆ ತಗೊಂಡಿರೋ ಫೋಟೋಸ್ ಎಲ್ಲ ಅಲ್ಲಿ ವಾಲ್ ಮೇಲೆ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಇವಳೇನಕ್ಕಪ್ಪ ಇಷ್ಟೆಲ್ಲ ಫೀಲ್ ಮಾಡಿ ಇಷ್ಟೆಲ್ಲ ಬಿಕ್ಸಿ ಬಿಕ್ಸಿ ಅಳ್ತಿದ್ದಾಳೆ ಅಂತ ನೋಡಿದ್ರೆ ಈಗ್ಲೇ ತೋರ್ಸೋದು ಸ್ಟಾರ್ಟಿಂಗ್ ಇಂದ ಹೀರೋಯಿನ್ ಗೆ ಕೂಡ ನಮ್ ಹೀರೋ ಮೇಲೆ ಒಂದು ಕ್ರಶ್ ಇರುತ್ತೆ, ಒಂದು ಲವ್ ಇರುತ್ತೆ, ಒಂದ್ ಸೈಡ್ ಲವ್ ಅಂತಾನೆ ಇವಳು ಅನ್ಕೊಂಡಿರೋದು. ಅದನ್ನೆಲ್ಲ ಒಂದು ಫ್ಲಾಶ್ ಬ್ಯಾಕ್ ತರನೇ ತೋರಿಸ್ತಾರೆ. ಅವತ್ತು ಹೀರೋ ಮತ್ತೆ ಡೆಲ್ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ಇಬ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವಳು ಕೂಡ ಕಾರಲ್ಲಿ ಹೋಗ್ಬೇಕಾದ್ರೆ ಸೂಪರ್ ಆಗಿದ್ದಾರೆ ಜೋಡಿ ಅಂತ ಹೇಳಿ ಮಾತಾಡ್ಕೊಂಡು ಖುಷಿಯಾಗಿ ಹೋಗಿರ್ತಾಳಲ್ಲ. ಆದ್ರೆ ಆತರ ಕಾರ್ ಒಳಗಡೆ ಬಂದ್ಮೇಲೆ ಕಾರ್ ಸ್ವಲ್ಪ ಮುಂದೆ ಹೋದ್ಮೇಲೆ ತುಂಬಾನೇ ಫೀಲ್ ಮಾಡಿರ್ತಾಳೆ. ಅದಾದ್ಮೇಲೆ ಅವನು ಹುಡುಗಿರ ಹತ್ರ ಫ್ಲರ್ಟ್ ಮಾಡೋ ತರ ಮಾತಾಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ಅವ್ನ್ ಬಂದು ಹೀರೋಯಿನ್ ಗೆ ಸೀನ್ ಕೊಡ್ಬೇಕು ಅಂತ ನೋಡಿರೋದು. ಹೀರೋಯಿನ್ ಕೂಡ ಇವ್ನ್ಗೆ ಯಾವಾಗೂ ಇದೇ ಕೆಲ್ಸನೇ ಅಂತ ನೋಡ್ತಾ ಇರ್ತಾಳಲ್ಲ. ಬಟ್ ಅವಳು ಆ ದೃಷ್ಟಿಯಲ್ಲಿ ನೋಡಿರೋದಿಲ್ಲ. ಇವ್ನ್ ಯಾವಾಗ ನೋಡಿದ್ರು ಹುಡುಗಿರ ಹತ್ರ ಈ ತರ ಮಾತಾಡ್ತಾ ಇರ್ತಾನೆ, ಫ್ಲರ್ಟ್ ಮಾಡ್ತಾ ಇರ್ತಾನೆ ಅಂತ ತುಂಬಾನೇ ಹರ್ಟ್ ಆಗಿರ್ತಾಳೆ. ಇದನ್ನ ಪಕ್ಕದಲ್ಲಿರೋ ಸೀನಿಯರು ಗಮನಿಸಿರ್ತಾನೆ. ಅದಾದ್ಮೇಲೆ ಫಸ್ಟ್ ಡೇ ಅವನು ಯಾವ್ದೋ ಬೇರೆ ಊರಿಗೆ ಕಾಲೇಜ್ ಹೋಗ್ಬೇಕಂತ ಅಲ್ಲೆಲ್ಲ ಹಗ್ಗೆಲ್ಲ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅವ್ನ್ ಮುಂದೆ ಅವಳು ಅಷ್ಟಾಗಿ ಹತ್ತಿರೋದಿಲ್ಲ, ಅಷ್ಟಾಗಿ ಆ ಫೀಲಿಂಗ್ಸ್ ನ ತೋರ್ಸ್ಕೊಂಡಿರೋದಿಲ್ಲ. ಆದ್ರೆ ಹೀರೋ ಅಲ್ಲಿಂದ ಹೋದ್ಮೇಲೆ ಅವಳು ನೈಟ್ ಎಲ್ಲ ನಿದ್ದೆನೆ ಮಾಡಿರೋದಿಲ್ಲ, ಹೀರೋ ಬಗ್ಗೆನೆ ನೆನ್ಸ್ಕೊಂಡ್ ತುಂಬಾನೇ ಫೀಲ್ ಮಾಡಿರ್ತಾಳೆ. ಸೊ ಈ ತರ ಒಂದು ಫ್ಲಾಶ್ ಬ್ಯಾಕ್ ನ ಇಟ್ಕೊಂಡು ಇವಾಗ ಏನಕ್ಕಿತ್ರ ಹೀರೋನ ಬೈದ್ ಬಿಟ್ಟೋದ್ಲಂದ್ರೆ ಇವ್ನಿಗ ಲವ್ ಹೇಳಿರೋದ್ರಲ್ಲಿ ಇವಳಗ್ ಪ್ರಾಬ್ಲಮ್ ಇಲ್ಲ, ಇಷ್ಟು ವರ್ಷದಿಂದ ಹೇಳ್ದೆ ಸೈಲೆಂಟ್ ಆಗಿ ಇದ್ಬಿಟ್ನಲ್ಲ ಅಂತ ಅಳ್ತಾ ಇರ್ತಾಳೆ. ಹಂಗೆ ಸ್ವಲ್ಪ ದಿನ ಆಗ್ಲಿ ಅಂತ ನೋಡಿದಾಗ ಅವತ್ತೊಂದ್ ದಿನ ಟಿವಿಯಲ್ಲಿ ತೋರಿಸ್ತಾರೆ. ಹೀರೋ ಬಂದ್ ಅವ್ನ ಕಾನ್ಸರ್ಟ್ ಎಲ್ಲ ಮುಗಿದ್ಮೇಲೆ ಸುಮ್ನೆ ಅವನನ್ನ ಇಂಟರ್ವ್ಯೂ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಲೇಡಿ ಕೇಳ್ತಾಳೆ, ನಿಮ್ಗೆ ಫಸ್ಟ್ ಲವ್ ಅಂತ ಏನಾದ್ರು ಇದೆಯಾ, ಅದ್ರ ಬಗ್ಗೆ ಹೇಳಿ ಅಂದಿದ ತಕ್ಷಣ ಇವ್ನ್ ಕೂಡ ಅವ್ನ್ ಕತೆನ ಎತ್ತಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನನ್ಗೆ ಫಸ್ಟ್ ಲವ್ ಅಂತಂದ್ರೆ ನನ್ ಬೆಸ್ಟ್ ಫ್ರೆಂಡ್, 12 years ಇಂದ ನಾನು ಅವಳನ್ನ ಲವ್ ಮಾಡಿದೆ ಅಂದಿದ ತಕ್ಷಣ ಆ ಲೇಡಿ ಕೇಳ್ತಾಳೆ, ಹೌದಾ ಸಖತ್ ಶಾಕಿಂಗ್ ಆಗಿದೆ, 12 years ಇಂದನಾ ನೀವು ಪ್ರಪೋಸ್ ಮಾಡ್ಬಿಟ್ರ ಅಂತ ಕೇಳಿದಾಗ ಈಗ ರೀಸೆಂಟ್ ಆಗಿ ತಾನೇ ಹೇಳ್ದೆ, ಆದ್ರೆ ಅವಳು ನೋ ಅಂತ ಹೇಳ್ಬಿಟ್ಲು ಅಂತ ತುಂಬಾನೇ ಅಸಾಲ್ಟ್ ಆಗಿ ಹೇಳ್ತಾ ಇರ್ತಾನೆ. ಹಂಗಾದ್ರೆ ಆ ನೋ ಅನ್ನೋ ಮಾತಿಂದ ನಿಮ್ಗೆ ತುಂಬಾನೇ ಫೀಲ್ ಆಗಿರ್ಬೇಕಲ್ವಾ, ನಿಮಗ್ ತುಂಬಾನೇ ನೋವಾಗ್ತಿದೆ ಅಲ್ವಾ ಅಂದಾಗ ಇವನಂತಾನೆ, ಚೇಚೆ ನನ್ಗೆ ಫೀಲ್ ಎಲ್ಲ ಆಗ್ತಿಲ್ಲ, ಅಟ್ಲೀಸ್ಟ್ ಇವಾಗಾದ್ರೂ ನನ್ ಮನ್ಸಲ್ಲಿ ಇರೋದನ್ನ ಧೈರ್ಯವಾಗಿ ಅವಳ ಮುಂದೆ ಎಕ್ಸ್ಪ್ರೆಸ್ ಮಾಡದ್ನಲ್ಲ ಅಂತ ನನ್ಗೆ ಸಮಾಧಾನ ಆಗ್ತಿದೆ, ನನ್ಗೆ ಆ ತೃಪ್ತಿನೇ ಸಾಕು. ಆದ್ರೆ ಏನು ಪೂರ್ತಿ ನಾನು ಅವಳನ್ನ ಕಳ್ಕೊಂಡ್ಬಿಟ್ನು ಅಂತ ಹೇಳಿ ತುಂಬಾನೇ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಈ ತರ ಇಂಟರ್ವ್ಯೂನ ನೋಡ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ ಅವ್ರ ಅಮ್ಮನು ಬರ್ತಾರೆ. ಏನಾಯ್ತು ಇವತ್ತು ಬೆಳಗ್ಗೆಯಿಂದ ಮನೇಲಿ ಬರೀ ಡಿಟೋ ವಾಯ್ಸ್ ಕೇಳಿಸ್ತಾ ಇದೆ, ಏನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ ಅಂದಾಗ ಒಬ್ಬರ ಮೇಲೆ ಇರೋ ಕೋಪನ ಅವ್ರ ಮೇಲೆ ತೋರ್ಸ್ಕೊಳಕ್ಕಾಗಿಲ್ಲ ಅಂದ್ರೆ ನಮ್ ಪಕ್ಕದಲ್ಲಿರೋರ್ ಮೇಲೆ ತಾನೇ ತೋರ್ಸ್ಕೊಳಕ್ಕಾಗುತ್ತೆ. ಈಗ ಕೂಡ ಹೀರೋಯಿನ್ ಅವ್ರ ಅಮ್ಮ ಮೇಲೆ ಕೂಗಾಡ್ಬಿಟ್ಟು ಹೋಗ್ತಾಳೆ, ನಾನೇನ ಅವನ್ನ ಮಿಸ್ ಮಾಡ್ಕೊಂತ ಇಲ್ಲ, ನೀವೇ ಅವನನ್ನ ತುಂಬಾ ಮಿಸ್ ಮಾಡ್ಕೊಳ್ಳೋದು, ಯಾವಾಗ ನೋಡಿದ್ರು ಮನೇಲಿ ಡಿಟೋ ಡಿಟೋ ಅಂತಾನೆ ಇರ್ತೀರಾ ಅಂತ ಹೇಳಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹಂಗೆ ದಿನಗಳು ಸಾಕ್ತಾ ಇರುತ್ತೆ. ಇವಳಿಗಂತೂ ಯಾವ್ದೇ ಒಂದು ಕೆಲ್ಸದ ಮೇಲೆ ಇಂಟ್ರೆಸ್ಟ್ ತೋರ್ಸಕ್ಕೆ ಮನ್ಸ್ ಬರ್ತಾ ಇಲ್ಲ, ಏನೋ ಕಳ್ಕೊಂಡಿರೋಳ್ ತರಾನೇ ಇರ್ತಾಳೆ. ಇಷ್ಟು ದಿನ ಇವಳು ಮಾತ್ರ ಒಂದ್ ಸೈಡ್ ಲವ್ ಮಾಡ್ತಾ ಇದ್ಲು ಅಂತ ಅನ್ಕೊಂಡಿದ್ಲು, ಆದ್ರೆ ಅವನು ಲವ್ ಮಾಡ್ದ ಅಂತ ಗೊತ್ತಾದ್ಮೇಲೆ ಆ ಲವ್ ನ ಹಂಗೆ ಬಿಟ್ಬಿಡಕ್ಕೂ ಇವಳ ಕೈಲಿ ಆಗ್ತಾ ಇಲ್ಲ. ಈ ತರ ಇರ್ಬೇಕಾದ್ರೆ ಒಂದಿನ
ಹೀರೋಗೆ ಅಂತ ದೊಡ್ಡದಾಗ ಒಂದು ಕಾನ್ಸೆಪ್ಟ್ ನ ಸ್ಪಾನ್ಸರ್ ಮಾಡಿರ್ತಾರೆ. ಅವ್ನ್ ಫಸ್ಟ್ ಹೇಳಿರ್ತಾನೆ, ನನಗೆ ಅಂತ ದೊಡ್ಡದಾಗಿ ಒಂದು ಸ್ಪಾನ್ಸರ್ ಮಾಡಿದಾಗ ನೀನೆ ಫಸ್ಟ್ ಬರ್ಬೇಕು, ನೀನಲ್ಲಿ ಇರ್ಬೇಕು ಅಂತ ಹೇಳಿರ್ತಾನೆ. ಈಗ ಅದೆಲ್ಲ ಕೂಡ ಅವಳೇ ನೆನ್ಸ್ಕೊಂಡು ಇದಕ್ ಮೇಲೆ ಇತರ ಕೂತ್ಕೊಂಡು ಫೀಲ್ ಮಾಡೋದಕ್ಕೇನು ಪ್ರಯೋಜನ ಇಲ್ಲ, ಫಸ್ಟ್ ಅವ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಸ್ಟ್ರೇಟ್ ಆಗಿ ಕಾರ್ನ ತಗೊಂಡು ಆ ಕಾನ್ಸರ್ಟ್ ನಡೆಯೋ ಜಾಗಕ್ಕೆ ಬಂದ್ಬಿಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ನೋಡಿದ್ರೆ ಕಾನ್ಸರ್ಟ್ ನಡೀತಾ ಇರ್ಬೇಕಾದ್ರೆ ಕೂಡ ಪ್ರತಿ ಒಂದ್ಸತಿ ಕೂಡ ಹೀರೋಯಿನ್ ಫೀಲ್ ಮಾಡ್ಕೊಂಡೆ ಹಾಡೆಲ್ಲ ಹಾಡ್ತಾ ಇರ್ತಾನೆ. ಅದ್ರಲ್ಲೂ ಆಡಿಯನ್ಸ್ ಕಡೆ ಇರೋ ಕ್ಯಾಮ್ರಾನ ದೊಡ್ಡ ಸ್ಕ್ರೀನ್ ಮೇಲೆ ಅವಾಗ ತೋರಿಸ್ತಾನೆ ಇರ್ತಾರಲ್ಲ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿ. ಅದ್ರಲ್ಲಿ ಹೀರೋಯಿನ್ ಕಾಣಿಸ್ತಾಳ ಅಂತ ತಿರುಗಿ ತಿರುಗಿ ನೋಡ್ತಾನೆ ಇರ್ತಾನೆ. ಈಗ ನಿಜವಾಗ್ಲೂ ಅವಳು ಬಂದ್ಬಿಟ್ಲು, ಅವಳ ಮುಖ ನೋಡಿದ್ಮೇಲೆ ಅವ್ನಿಗೆ ಸಖತ್ ಜೋಶ್ ಆಗೋದು, ಇನ್ನು ಖುಷಿಯಾಗಿ ಹಾಡಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈಗ ಕಾನ್ಸರ್ಟ್ ಎಲ್ಲ ಕೂಡ ಮುಗ್ದಿರತ್ತೆ, ಇವಳು ಕೂಡ ಅವನಿಗೋಸ್ಕರನೇ ವೇಟ್ ಮಾಡ್ತಾ ಇರ್ತಾಳೆ. ಹಂಗೆ ಹಿಂದ್ಗಡೆ ಗೇಟ್ ಹತ್ರ ಹೋದಾಗ ಅಲ್ಲಿರೋ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಇಲ್ಲಮ್ಮ, ಬ್ಯಾಕ್ ಸ್ಟೇಜ್ ಪಾಸ್ ಇಲ್ದೆ ಯಾರನ್ನು ಒಳಗಡೆ ಬಿಡೋದಿಲ್ಲ, ಅವ್ರನ್ನೆಲ್ಲ ನೋಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅವ್ರು ಸ್ವಲ್ಪ ಡೈವರ್ಟ್ ಆಗಿರೋ ಟೈಮ್ ಆಗಿ ನೋಡ್ಬಿಟ್ಟು ಇವಳು ಟಕ್ಕಂತ ಗೇಟ್ ನ ತಕೊಂಡು ಒಳಗಡೆ ಹೊಟ್ಟೋಗ್ತಾಳೆ. ಆದ್ರೂ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಹಿಂದ್ಗಡೆನೆ ಓಡ್ ಬಂದನು, ಹೇಳಿದ್ರೆ ನಿಮ್ ಕೇಳಲ್ವಾ, ಇಲ್ಲಿವರೆಗೂ ಓಡ್ ಬಂದ್ಬಿಟ್ಟಿದೀರಾ ಅಂತ ಹೇಳಿ ಅವಳು ನಂಗೆ ಹೇಳ್ದ ಆಚೆ ಹಾಕ್ಬೇಕು ಅಂದ್ಕೊಂಡು ನೋಡೋ ಟೈಮ್ ಅಲ್ಲೇ ಹೀರೋ ನೋಡ್ಬಿಡ್ತಾನೆ. ಹೀರೋಯಿನ್ ಹೇಳ್ತಾನೆ, ಹಲೋ ಮೇಡಮ್, ಪಾಸ್ ಎಲ್ಲ ಇಲ್ದೆ ಯಾರು ಇಲ್ಲಿ ಬರ್ಬಾರ್ದು ಅಂದಾಗ, ಓ ನಿನ್ನ ನೋಡೋದಕ್ಕೆ ಅದೆಲ್ಲ ಬೇರೆ ತಗೋಬೇಕಾ ಅಂತ ಹಂಗೆ ನಕ್ಕೊಂಡ್ ಮಾತಾಡ್ತಾಳೆ. ಏಕೆ ನನ್ನ ನೋಡದೆ ಇರಕ್ಕಾಗ್ಲಿಲ್ವಾ, ನನ್ನ ತುಂಬಾ ಮಿಸ್ ಮಾಡ್ಕೊಂಡ, ಅದಕ್ಕೋಸ್ಕರನೇ ಓಡ್ ಬಂದ್ಬಿಟ್ಟ ಅಂತ ಕೇಳ್ತಾನೆ. ಅವಳಂತಾಳೆ, ಅಯ್ಯಯ್ಯೋ ಅಷ್ಟು ಆಸೆ ಎಲ್ಲ ಪಡ್ಬೇಡ, ನಿನ್ಗೆ ಅದೇ ಜಾಸ್ತಿ ಅಂತ ಹೇಳಿ ಒಡೆದು ಮಾತಾಡ್ಸುವಾಗ ಅವನಂತಾನೆ, ಪರವಾಗಿಲ್ವೇ, ಟಚ್ ಎಲ್ಲ ಮಾಡಿ ಮಾತಾಡಿಸ್ತಾ ಇದೀಯಾ, ಹಂಗಾದ್ರೆ ನಾನೇ ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಹಂಗಿದ್ಯಾ, ಅದಕ್ಕೋಸ್ಕರ ತಾನೇ ಬಂದೆ ಅಂತ ಇವ್ನು ತುಂಬಾ ಖುಷಿಯಾಗಿ ಕೇಳ್ತಾ ಇರ್ಬೇಕಾದ್ರೆ ಇವಳು ಅಂತಾಳೆ, ಏನು ನಾನಾಗ್ ಬಂದಿರೋ ತರ ಹೇಳ್ತಾ ಇದ್ಯಾ, 12 ವರ್ಷದಿಂದ ನಾನೇ ಬೇಕು ಅಂತ ನೀನೇ ವೇಟ್ ಮಾಡ್ತಾ ಇದ್ದಿದ್ದು, ಅದು ಸಾಲದಂತ ಟಿವಿಯಲ್ಲಿ ಬೇರೆ ಬಂದು ನನ್ ಮಾನ ಮರ್ಯಾದೆಲ್ಲ ಹರಾಜ್ಗೆ ಹಾಕ್ಬಿಟ್ಟೆ ನನ್ನ ಹೆಸರನ್ನ ಬೇರೆ ಜೋರಾಗಿ ಕುಗ್ಗಿ ಹೇಳಿದ್ಯಾ, ಇದಕ್ ಮೇಲೆ ಏನ್ ಬೇಕೋ, ತುಂಬಾ ಓವರ್ ಆಗಿ ಸೀನ್ ಆಗ್ತಾ ಇದೆಯಾ ಅಂತ ಇವಳಂಗೆ ಖುಷಿಯಾಗಿ ಮಾತಾಡೋದನ್ನ ನೋಡ್ಬಿಟ್ಟು ಹೀರೋಗ್ ಅರ್ಥ ಆಗೋಯ್ತು ಅವಳು ಕೂಡ ಇವನ್ ಮೇಲೆ ಒಂದು ಫೀಲಿಂಗ್ಸ್ ಇದ್ದಿದೆ, ಅದು ಸ್ಟಾರ್ಟಿಂಗ್ ಇಂದಾನು ಇದ್ದಿದೆ ಅಂತ. ಅದೆಲ್ಲ ಆದ್ಮೇಲೆ ಅವತ್ತು ನೈಟ್ ಹೀರೋನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಇವಳು ಕೇಳ್ತಾಳೆ, ಏನೋ ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ, ನೀನ್ ಊರ್ ಹೊಟ್ಟೋಗಿದ್ಯಾ ಅಂತ ಅನ್ಕೊಂಡಿದೀನಿ ಅಂದಾಗ ಇವ್ನು ಏನು ಮಾತಾಡಲ್ಲ, ಟಕ್ಕಂತ ಒಂದು ರಿಂಗ್ ನ ಎತ್ತಿ ತೋರಿಸ್ಬಿಡ್ತಾನೆ. ಅವ್ನ್ ಹೇಳ್ತಾನೆ, ಚಾ ನೀನ್ ಸೈಲೆಂಟ್ ಆಗಿ ನನ್ನ ಮದ್ವೆ ಮಾಡ್ಕೋ, ನಾನೇ ನಿನಗ್ ಬೆಸ್ಟ್ ಫ್ರೆಂಡು, ನನಗಿಂತ ನಿನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅನ್ಕೊಂಡಿದೀನಿ, ನಾನ್ ಲೈಫ್ ಲಾಂಗ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದ ತಕ್ಷಣ, ಏನೋ ಇದು ಇಷ್ಟು ಬೇಗ ಪ್ರಪೋಸ್ ಮಾಡ್ಬಿಟ್ಟೆ ಅಂತ ಅವಳು ಕೇಳಿದಾಗ ಇವ್ನ ಅಂತಾನೆ, ಏನು ಬೇಗನಾ, 12 ವರ್ಷ ವೇಟ್ ಮಾಡಿದೀನ್ ಕಣೆ, ಇದನ್ನ ಬೇಗ ಅಂತ ಇದೆಯಾ ಅಂದಾಗ ಅವಳ ಹಂಗೆ ನಕ್ಕೊಂಡ್ ಅದನ್ನ ತಗೊಂತಾಳೆ. ಅವನ್ಗೂ ಫುಲ್ ಖುಷಿ ಆಗ್ಬಿಡುತ್ತೆ ಇವಳು ಆಕ್ಸೆಪ್ಟ್ ಮಾಡ್ಕೊಂಡ್ಲು ಅಂತ. ಅದಾದ್ಮೇಲೆ ಅವನಂಗೆ ಸ್ಲೋ ಆಗಿ ಅವಳ ಹತ್ರ ಹೋಗೋದ್ ನೋಡ್ಬಿಟ್ಟು ಅವಳ ಟಕ್ಕಂತ ಬಾಯ್ನ ಮುಚ್ಕೊಂಡ್ಬಿಡ್ತಾಳೆ. ಏನೋ ಮಾಡ್ತಾ ಇದೀಯ ಅಂದಾಗ ಇವ್ನಂತಾನೆ, ಲೂಸು, ನಾನು ಅದಕ್ಕೋಸ್ಕರ ಏನು ಬಂದಿಲ್ಲ, ನೀನ್ ಉಸಿರಾಡ್ತಾ ಇದೀಯಲ್ವಾ, ಎಷ್ಟು ಬಿಸಿಯಾಗಿ ಬರ್ತಿದೆ ಅಂತ ಹತ್ರದಿಂದ ನೋಡೋಣ ಅಂತ ಬಂದೆ ಅಂತ ಹೇಳ್ತಾನೆ. ಮತ್ತೆ ಹಂಗೆ ಸ್ಲೋ ಆಗಿ ಹತ್ರ ಬರ್ತಾನೆ. ಆದ್ರೆ ಇವ್ನ್ ಕೇಳಿ ಕೂಡ ಕಿಸ್ ಮಾಡಕ್ ಆಗ್ತಾ ಇಲ್ಲ, ತುಂಬಾನೇ ಆಕ್ವರ್ಡ್ ಫೀಲ್ ಆಗ್ತಾ ಇರುತ್ತೆ. ಹಿಂಗಿದ್ರು ತುಂಬಾ ದಿನದಿಂದ ತುಂಬಾ ವರ್ಷದಿಂದ ಫ್ರೆಂಡ್ಸ್ ಆಗಿ ಇದ್ಬಿಟ್ರಲ್ಲ, ಸೊ ಅವ್ನ ಕೈಲೂ ಅದನ್ನ ಮಾಡಕ್ ಆಗ್ತಾ ಇಲ್ಲ. ಬೇಡ ಬೇಡ ಇದೆಲ್ಲ ಇವಾಗ ಬೇಡ, ಮುಂದಕ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಈಗ ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಈಗ ಇವ್ರಿಬ್ರಿಗೂ ಮದ್ವೆ ಆಗ್ತಾ ಇರೋ ಸೀನ್ ನ ತೋರಿಸ್ತಾರೆ. ಹೀರೋ ಹಂಗೆ ಮೈಂಡ್ ವಾಯ್ಸ್ ನ ಕೊಡ್ತಾನೆ, ಸುಮ್ನೆ ಫಸ್ಟ್ ಲವ್ ನ ಮರೆಯಕ್ಕಾಗಲ್ಲ, ಅದೇ ಎಷ್ಟು ಕಷ್ಟ ಅಂತ ನಿಮ್ಗೆಲ್ಲ ಗೊತ್ತಲ್ವಾ, ಅದ್ರಲ್ಲೂ ಇವಳೇ ನನ್ ಕ್ಲೋಸ್ ಫ್ರೆಂಡ್, ಇವಳೇ ನನ್ ಫಸ್ಟ್ ಲವ್, ಇನ್ನೇಂಗ್ ನಾನ್ ಮಾತ್ರ ಮರೆಯಕ್ಕಾಗತ್ತೆ, ಅದಕ್ಕೋಸ್ಕರನೇ ನನ್ ವೈಫ್ ಆಗಿ ಮಾಡ್ಕೊಂಡ್ಬಿಟ್ಟೆ, ಇವಳು ಯಾವತ್ತಿಗೂ ನನ್ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ತಾನೆ. ಈ ವಾಯ್ಸ್ ಓವರ್ ಇಂದಾನೆ ಮೂವಿ ಕೂಡ ಮುಗಿಯುತ್ತೆ. ಆಕ್ಚುಲಿ ಮೂವಿಯಲ್ಲಿ ಗೊತ್ತಾಗಿರೋ ಒಂದು ವಿಷಯ ಏನಂದ್ರೆ, ಒಬ್ಬರ ಮೇಲೆ ಲವ್ ಅಂತ ಆದಾಗ ಫಸ್ಟ್ ಅದನ್ನ ಸತ್ ಬಿಡ್ರಿ, ಸುಮ್ನೆ ಏನಕ್ಕೆ ಈ ಕಡೆ ಡೆಲ್ಲಾ ಈ ಕಡೆ ನಿಲ್ಲ ಅಂತ ಎಲ್ಲಾರ ಮನ್ಸನ್ನು ಹಾಳ್ ಮಾಡ್ಕೊಂಡು ಅವ್ರ ಫೀಲಿಂಗ್ಸ್ ಜೊತೆ ಎಲ್ಲ ಆಟ ಆಡ್ತೀರಾ, ಪಕ್ಕದಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ, ಆತರ ಒಂದ್ ಕಥೆ ಆಯ್ತು. ನಿಮ್ಗೆಲ್ಲ ಕೂಡ ಈ ಮೂವಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಮೂವಿ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.